ನಮಸ್ಕಾರ. ಕರ್ನಾಟಕ ಈ ದಿನಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಈಗ ಹೆಡ್ಲೈನ್ಸ್. ಅಪಾಯಕಾರಿ ಕಾಡಾನೆ ಸೆರೆ, ಕೇವಲ 100 ಗಂಟೆಯಲ್ಲಿ ಯಶಸ್ವಿ ಕಾರ್ಯಾಚರಣೆ. ಡಿಎಫ್ಒ ಸೌರಭ್ ಕುಮಾರ್ ಮಾಹಿತಿ. ರೈತರ ಸಮಸ್ಯೆಯನ್ನು ಶೀಘ್ರ ಪರಿಹರಿಸಿ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಒತ್ತಾಯ. ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕೂತ ರೈತ ಸಂಘ. ಚನ್ನಕೇಶವ ದೇಗುಲದ ಸಂಪ್ರದಾಯ ಆಚರಣೆ, ಬಿಳಿ ಮೊಲದ ಕಿವಿಗೆ ಚಿನ್ನದ ಮೂಗುತಿ, ಪೌರಾಣಿಕ ವಾಡಿಕೆಯಂತೆ ನಡೆದ ಸಂಭ್ರಮ. ಕೊಡಗು ಜಿಲ್ಲೆಯಿಂದ ಬಂದು ಹಾಸನ ಜಿಲ್ಲೆಯಲ್ಲಿ ಆತಂಕ ಸೃಷ್ಟಿಸಿದ್ದ ಪುಂಡಾನೆಯನ್ನು ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಬೆಳ್ಳಾವರ ಗ್ರಾಮದಲ್ಲಿ ಸೆರೆ ಹಿಡಿಯಲಾಗಿದೆ. ಕೆಲ ದಿನಗಳ ಹಿಂದಷ್ಟೇ ಕೂಲಿ ಕಾರ್ಮಿಕ ಮಹಿಳೆಯನ್ನು ಬಲಿ ಪಡೆದಿದ್ದ ಒಂಟಿ ಸಲಗವನ್ನು ಸೆರೆ ಹಿಡಿಯಲು ಜಿಲ್ಲಾ ಅರಣ್ಯ ಇಲಾಖೆ ಯೋಜನೆ ರೂಪಿಸಿತ್ತು. ಈ ಹಿನ್ನೆಲೆಯಲ್ಲಿ ದುಬಾರಿಯಿಂದ 5 ಗುಂಪಿ ಆನೆಗಳನ್ನು ಕರೆಸಲಾಗಿತ್ತು. ಕಾಡಾನೆಯ ಚಲನವಲನದ ಮೇಲೆ ಕಣ್ಣಿಟ್ಟಿದ್ದ ಅರಣ್ಯ ಇಲಾಖೆಗೆ ಮಣ್ಣು ಮುಕ್ಕಿಸುತ್ತಿದ್ದ ಒಂಟಿ ಸಲಗ ಸಕಲೇಶಪುರ ರೇಂಜ್ನಿಂದ ಬೇಲೂರು ರೇಂಜ್ನ ಬೆಳಾವರ ಸಮೀಪದ ಚಂದಾಪುರ ಎಂಬಲ್ಲಿರುವ ಬಗ್ಗೆ ಖಚಿತಪಡಿಸಿಕೊಳ್ಳಲಾಯಿತು. ಬಳಿಕ ಕುಮ್ಕಿ ಆನೆಗಳಾದ ಧನಂಜಯ, ಸುಗ್ರೀವ, ಅಯ್ಯಪ್ಪ, ಶ್ರೀರಾಮ, ಲಕ್ಷ್ಮಣ ಕಾಡಾನೆ ಇದ್ದ ಸ್ಥಳಕ್ಕೆ ತೆರಳಿದವು. ಡಾಕ್ಟರ್ ರಮೇಶ್ ಕಾಡಾನೆಗೆ ಡಾಟ್ ಮಾಡಿ ಅರವಳಿಕೆ ನೀಡಿದ ಬಳಿಕ ಒಂಟಿ ಕಾಡಾನೆ ಚನ್ನಪುರ, ಬೆಳ್ಳಾವರ, ಈಚಲಪುರ ಗ್ರಾಮಗಳ ತೋಟಗದ್ದೆಗಳನ್ನು ಹಾದು ಎಲ್ಲೆಂದರಲ್ಲಿ ಓಡಾಡುತ್ತಿತ್ತು. ಈ ವೇಳೆ ಪ್ರಜ್ಞೆ ತಪ್ಪುವ ಸ್ಥಿತಿಯಲ್ಲಿ ನಿತ್ರಾಣಗೊಂಡಿದ್ದ ಕಾಡಾನೆ ಕೆರೆಯ ಬಳಿ ನೀರು ಕುಡಿದು ಮೈ ಮೇಲೆ ನೀರನ್ನು ಎರಚಿಕೊಂಡಿತ್ತು. ಇದಾದ ಬಳಿಕ 2ನೇ ಡಾಟ್ ಮಾಡಿದ ಕೆಲವೇ ನಿಮಿಷಗಳಲ್ಲಿ ಬೆಳ್ಳಾವರದ ಮಲ್ಲಿಕಾರ್ಜುನ್ ಎಂಬುವವರ ತೋಟದಲ್ಲಿ ಪ್ರಜ್ಞೆ ತಪ್ಪಿತು. ಜನವರಿ 13ರಂದು ಸಕಲೇಶಪುರ ತಾಲೂಕಿನ ಮೂಕ್ಲಿ ಬಳಿ ಮಹಿಳೆಯನ್ನು ಕೊಂದು ಹಾಕಿದ್ದ ಕಾಡಾನೆಯನ್ನು ಸೆರೆ ಹಿಡಿಯಲು ಅನುಮತಿ ಕೋರಿ ಸರ್ಕಾರಕ್ಕೆ ಅಂದೇ ಪತ್ರ ಬರೆದ ಪರಿಣಾಮ ಜನವರಿ 14ಕ್ಕೆ ಅನುಮತಿ ದೊರಕಿತು. ಕೇವಲ 100 ಗಂಟೆಯೊಳಗೆ ಕಾಡಾನೆಯನ್ನು ಸೆರೆ ಹಿಡಿಯಲು ಅರಣ್ಯ ಇಲಾಖೆ ಅಧಿಕಾರಿಗಳು, ಇಟಿಎಫ್ ಸಿಬ್ಬಂದಿಗಳು ಸೇರಿ ಅಂದಾಜು 100 ಜನರ ತಂಡ ಇದರ ಹಿಂದೆ ಕೆಲಸ ಮಾಡಿದೆ. ಸೆರೆ ಹಿಡಿದ ಆನೆಯು ಕೇವಲ 1 ವಾರದಲ್ಲೇ ಆಲೂರು, ಸಕಲೇಶಪುರ ಹಾಗೂ ಬೇಲೂರು ತಾಲೂಕಿನಾದ್ಯಂತ ಸಂಚರಿಸಿ ಆತಂಕ ಸೃಷ್ಟಿಸಿತ್ತು. ಆದ್ದರಿಂದ ಮತ್ತಷ್ಟು ಹಾನಿ ಉಂಟಾಗದಂತೆ ಕ್ರಮ ವಹಿಸಿ ಅಂದಾಜು 22ರಿಂದ 23 ಪ್ರಾಯದ ಕಾಡಾನೆಯನ್ನು ಶೀಘ್ರವಾಗಿ ಸೆರೆ ಹಿಡಿಯಲು ತೀರ್ಮಾನಿಸಲಾಯಿತೆಂದು ಡಿಎಫ್ಒ ಸೌರಭ್ ಕುಮಾರ್ ಸುದ್ದಿಗಾರರಿಗೆ ತಿಳಿಸಿದರು. ಸೊ ನಾರ್ಮಲಿ 2 ಟೈಪ್ ಎನ್ಕೌಂಟರ್ ಇರ್ತದೆ. ಒಂದು ಸಡನ್ ಎನ್ಕೌಂಟರ್, ಯಾವುದರಲ್ಲಿ ಆನೆಗೂ ಗೊತ್ತಾಗಲ್ಲ ಯಾರು ಬರ್ತಾ ಇದೆ ಅಂತ. ಬಟ್ ಈ ಟೈಮು 13ನೇ ಆಗಿತ್ತು. ಅದರಲ್ಲಿ ಏನು ಐ ವಿಟ್ನೆಸ್ ಇದ್ದರು, ಅವ್ರದ್ದು ಮಾಹಿತಿ ಪ್ರಕಾರ ಈ ಆನೆ ಕಾಫಿ ಎಸ್ಟೇಟಿಂದ ಹೊರಗಡೆ ಬೈಲೂರು ತನಕ ಚೇಸ್ ಮಾಡಿದರು. ಅದಕ್ಕೆ ನಾವು ಕ್ವಿಕ್ ಆ್ಯಕ್ಷನ್ ಮಾಡಿ 13ನೇ ಡೆತ್ ಆಗಿತ್ತು. 13ನೇ ಪರ್ಮಿಷನ್ ಲೆಟರ್ ಬರೆದಿದ್ದೀವಿ. 14ನೇ ಪರ್ಮಿಷನ್ ಸಿಕ್ತು. 15ಕ್ಕೆ ನಮಗೆ ಆನೆ ವಿ ಹ್ಯಾವ್ ಟ್ರಾನ್ಸ್ಪೋರ್ಟೆಡ್. ರಾತ್ರಿ 10 ಗಂಟೆ ಆಯಿತು ಸುಮಾರು. ಆ್ಯಂಡ್ 16ನೇ ವಿ ಹ್ಯಾವ್ ಕ್ಯಾಪ್ಚರ್ಡ್. ಸೊ ವಿದಿನ್ 100 hours ವಿಲ್ ಬಿ ರಿಮೂವಿಂಗ್ ದಿಸ್ ಎಲಿಫೆಂಟ್ ಫ್ರಮ್ ದ ಲ್ಯಾಂಡ್ಸ್ಕೇಪ್. ಆ್ಯಸ್ 2 ದಿನ ಹಿಂದೆ, 13ನೇ 2 ದಿನ ಹಿಂದೆನೂ ಇನ್ನೊಬ್ಬರಿಗೆ ಸ್ವಲ್ಪ ಚೇಂಜ್ ಮಾಡಿದ್ರು. ಅದಕ್ಕೆ ಈ ಬಿಹೇವಿಯರ್ ಸ್ವಲ್ಪ ಬಿಹೇವಿಯರ್ ಇದ್ದ ಕಾರಣಕ್ಕೆ ಕ್ವಿಕ್ ಆ್ಯಕ್ಷನ್ ಮಾಡಿ ಆನೆಗೆ ಟ್ರ್ಯಾಕ್ ಮಾಡಿ ಸ್ಥಳಾಂತರ ಮಾಡ್ತಾ ಇದ್ದೀವಿ. ಸರಿ, ಅದು ಇಂಜೆಕ್ಷನ್ ಹೊಡೆದ್ರು ಸುಮಾರು ಹೊತ್ತು ಓಡಾಡ್ತು. ನಿಮ್ಮ ಸಿಬ್ಬಂದಿ ಮತ್ತು ಸಾಕಾನೆಗಳು ಅದರಿಂದಲೇ ಹೋಗಿದೆ. ಎಸ್. ಸೊ ಫುಲ್ ಅದೇ. ಇನ್ಫ್ಯಾಕ್ಟ್ ಇನ್ನೊಂದು ರೀಸನ್ ಯಾಕೆ ನಾವು ಇಷ್ಟು ಕ್ವಿಕ್ಕಾಗಿ ಕ್ಯಾಪ್ಚರ್ ಮಾಡಿದ್ದೀವಿ, ಬಿಕಾಸ್ ಈ ಆನೆದು ಮೂವ್ಮೆಂಟ್ ಭಾಳ ಜಾಸ್ತಿ ಇತ್ತು. 1 ವಾರಕ್ಕಿಂತ ಜಾಸ್ತಿ ಆಗಿಲ್ಲ ಬೇರೆ ಡಿಸ್ಟ್ರಿಕ್ಕಿಂದ ಬಂದು. ಸೊ ಅದಕ್ಕೆ ಭಾರಿ ಮೂವ್ಮೆಂಟ್ ಇದ್ದ ಕಾರಣಕ್ಕೆ ಈ 1 ವಾರದಲ್ಲಿನೇ ಬೇಲೂರು, ಆಲೂರು, ಸಕಲೇಶಪುರ ಮಲ್ಟಿಪಲ್ ರೌಂಡ್ಸ್ ಹೋಗಿದ್ದಾರೆ. ಅದಕ್ಕೆ ಇವತ್ತು ಡಾಟಿಂಗ್ ಮಾಡಿದ ನಂತರನೂ ಇಟ್ ಹ್ಯಾಸ್ ಮೂವ್ಡ್ ಅ ಲಾಟ್. ಆ್ಯಂಡ್ ನಮ್ಮ ಸಿಬ್ಬಂದಿ ಮತ್ತು ಡ್ರೋನ್ ಏನಿದೆ, ಡ್ರೋನ್ ಮುಖಾಂತರ ನಾವು ಟ್ರ್ಯಾಕ್ ಮಾಡಿದ್ವಿ. ಟ್ರ್ಯಾಕ್ ಮಾಡಿಕೊಂಡು ಈಗ ಆಲ್ರೆಡಿ ಹಗ್ಗ ಕಟ್ಸಾಗಿದೆ. ಕ್ರೇನ್ ಮೇಲೆ ಲೋಡ್ ಮಾಡ್ಕೊಂಡು ನಾವು ಸ್ಥಳಾಂತರ ಮಾಡ್ತೀವಿ. ಎಲ್ಲಿಗೆ ಏನಾದರೂ ಬಂದಿದೆ ಈಗ ಅದೇ ಇವರು ವೆಟನರಿ ಡಾಕ್ಟರ್ ಮತ್ತು ಎಲ್ಲ ಸ್ಟಾಫ್ ಯಾರಿದ್ದಾರೆ ಅವ್ರ ಜೊತೆ ಮಾತಾಡ್ಕೊಂಡು PCCF ಎಲ್ಲ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಏನಿದೆ ಅದು ಮಾತಾಡ್ತೀವಿ. ಅವ್ರೇನು ನೆಕ್ಸ್ಟ್ ಆರ್ಡರ್ ಕೊಡ್ತಾರೆ ಅದರ ಪ್ರಕಾರ ಸ್ಥಳಾಂತರ. ಎಷ್ಟು ಸಿಬ್ಬಂದಿಗಳಿದೆ ಸರ್ಕಾರಿ ಸೇವೆಯಲ್ಲಿ? 100ಕ್ಕಿಂತ ಹೆಚ್ಚು ಸಿಬ್ಬಂದಿ ಫಾರೆಸ್ಟಿಂದ, ಮತ್ತು 50ಕ್ಕಿಂತ ಜಾಸ್ತಿ ಪೊಲೀಸು, ಹೆಲ್ತು ಎಲ್ಲರ ಸಹಕಾರ ಇದೆ. ಅಂದಾಜು ಎಷ್ಟು ಏಜ್? 20 to 25. ಸರ್, ಇದು ಒಂದಕ್ಕೆ ಕ್ಯಾಪ್ಚರಿಂಗ್ ಕೊಟ್ಟಿರೋದು? ಈಗ ಒಂದೇ ಕ್ಯಾಪ್ಚರಿಂಗ್ ಪರ್ಮಿಷನ್ ಇತ್ತು. ಸೊ ಈಗ ಇವತ್ತದು ಸಿಚುವೇಶನ್ ಏನಿದೆ ಅದೆಲ್ಲ ಚೀಫ್ ವೈಲ್ಡ್ ಲೈಫ್ ವಾರ್ಡನ್ಗೆ ರಾತ್ರಿ ಬ್ರೀಫ್ ಮಾಡ್ತೀವಿ. ಆಮೇಲೆ ಮತ್ತು ನಮ್ಮ CF ಸರ್ ಜೊತೆಗೆ ಡಿಸ್ಕಸ್ ಮಾಡಿಕೊಂಡು ಏನು ನೆಕ್ಸ್ಟ್ ಪ್ರೊಸೀಜರ್ ಇದೆ ಅದು ನಾವು ಮಾಡ್ತೀವಿ. ಸರ್, ಇತ್ತೀಚೆಗೆ ನಡೆದ ಕಾರ್ಯಾಚರಣೆಯಲ್ಲಿ ಡಾಟ್ ಆದಮೇಲೆ ಅತಿ ಲಾಂಗ್ ಟೈಮ್ ತಗೊಂಡು ಜರ್ನಿ ಮಾಡಿದ್ದಾನೆ ಅನ್ಸುತ್ತೆ. ಮಧ್ಯದಲ್ಲಿ ಏನಾಯ್ತು ಅವ್ರಿಗೆ ಒಂದು ಕೆರೆ ಸಿಗಬೇಕು.
ಕೆರೆಯಲ್ಲಿ ನೀರು ಕುಡ್ದು ಮತ್ತು ಎಷ್ಟು ಮೂವ್ಮೆಂಟ್ ಮಾಡಿ ಸ್ವಲ್ಪ ಜನನೂ ನಾಯ್ಸ್ ಮಾಡಿ ಸೊ ಅದೆಲ್ಲ ಕಾರಣಕ್ಕೆ ದ ಎಫೆಕ್ಟ್ ಆಫ್ ಇಂಜೆಕ್ಷನ್ ವಿಲ್ ಬಿ ಲಿಟಲ್ ಡಿಲೇಡ್. ಆ ಕಾರಣಕ್ಕೆ ಇದು ಆಯಿತು. ಬಟ್ ಆ್ಯಸ್ ಐ ಟೋಲ್ಡ್ ಡ್ರೋನ್ ಮತ್ತು ಸಿಬ್ಬಂದಿ ಫಾಲೋ ಅಪ್ ಮಾಡಿಕೊಂಡು ನಾವು ಈಗ ಕ್ಯಾಪ್ಚರ್ ಮಾಡಿದ್ವಿ. ಒಂದೇ ಡಾಟಾ ಸರ್ ಮಾಡಿದ್ದು? ಒಂದೇ ಡಾಟ್ ಒಂದೇ ಮಾಡಿ ಟಾಪ್ ಅಪ್ ಮಾಡಿದ್ವಿ ಇನ್ನೊಂದು 2. ಥ್ಯಾಂಕ್ ಯು. ಈ ಕಾರ್ಯಾಚರಣೆಯಲ್ಲಿ ಎಸಿಎಫ್ ಖಲಂದರ್, ಆರ್ಎಫ್ಒಗಳಾದ ಯತೀಶ್, ಸುನೀಲ್, ರಾಥೋಡ್, ಶಿವಾನಂದ್, ದಿಲೀಪ್, ಮೋಹನ್, ಮಧುಸೂದನ್, ಇಟಿಎಫ್ ಸಿಬ್ಬಂದಿ, ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಹಾಜರಿದ್ದರು. ಜಿಲ್ಲೆಯ ರೈತರಿಗೆ ಆಗುತ್ತಿರುವ ಹಲವು ಸಮಸ್ಯೆಗಳನ್ನು ಬಗೆಹರಿಸಲು ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಇಂದು ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ರೈತ ಸಂಘದ ಮುಖಂಡ ಆನೆಕೆರೆ ರವಿ ಮಾತನಾಡಿ, ಬೇರ್ನಹಳ್ಳಿ ಕೆರೆ ಪ್ರದೇಶದಲ್ಲಿ 2007ರಲ್ಲಿ ಬಡವರಿಗೆ ನಿವೇಶನ ನೀಡಿದ್ದ ಸರ್ಕಾರ ಬಳಿಕ ಅದನ್ನು ಹಿಂಪಡೆದು ಈವರೆಗೂ ಅವರಿಗೆ ಪರ್ಯಾಯವಾಗಿ ನಿವೇಶನ ನೀಡಿಲ್ಲ. ಅಲ್ಲಿನ ನಿವಾಸಿಗಳು ಈಗ ಬೀದಿ ಪಾಲಾಗಿದ್ದಾರೆ. ಅವರಿಗೆ ಪರ್ಯಾಯವಾಗಿ ನಿವೇಶನ ನೀಡಿ ಅವರನ್ನು ಉಳಿಸುವ ಕೆಲಸವನ್ನು ಮಾಡಬೇಕು. ಬೇಲೂರು ತಾಲೂಕಿನ ಬಾಟೇನಹಳ್ಳಿ ಗ್ರಾಮದಲ್ಲಿ ಇದೇ ರೀತಿಯ ಪ್ರಕರಣ ನಡೆದಿದ್ದು, ಅಲ್ಲಿ 400ಕ್ಕೂ ಹೆಚ್ಚು ವಿವಿಧ ಸಮುದಾಯಗಳ ಜನರಿದ್ದು ಅವರಿಗೂ ಕೂಡ ನಿವೇಶನ ನೀಡದೆ ವಂಚನೆ ಮಾಡಲಾಗುತ್ತಿದೆ. ಕೂಡಲೇ ಸರ್ಕಾರ ಎಚ್ಚೆತ್ತುಕೊಂಡು ಬಡವರಿಗೆ ನಿವೇಶನ ನೀಡುವ ಕೆಲಸವನ್ನು ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲೆ ಉಸ್ತುವಾರಿ ಸಚಿವರಿಗೆ ಗೆರಾವು ಹಾಕಲಾಗುವುದು ಎಂದು ಎಚ್ಚರಿಸಿದರಲ್ಲದೆ, ಜಿಲ್ಲೆಯಲ್ಲಿ ವಿವಿಧೆಡೆ ಅಕ್ರಮ ಸಕ್ರಮದ ಅಡಿಯಲ್ಲಿ ಹಕ್ಕುಪತ್ರ ನೀಡಿದ ಫಲಾನುಭವಿಗಳ ಹಕ್ಕುಪತ್ರವನ್ನು ತಡೆಹಿಡಿಯುವ ಕೆಲಸವನ್ನು ಮಾಡಲಾಗುತ್ತಿದೆ. ಇದು ಸರಿಯಾದ ಧೋರಣೆಯಲ್ಲ. ಇದು ಬಡವರಿಗೆ ವಂಚಿಸುವ ಕೆಲಸವಾಗಿದೆ. ಸರ್ಕಾರ ಕೂಡಲೇ ಎಚ್ಚೆತ್ತುಕೊಂಡು ಇಂತಹ ಅವ್ಯವಹಾರಗಳಿಗೆ ತಡೆಯಬೇಕು. ಇಲ್ಲವಾದರೆ ರೈತ ಸಂಘ ತಮ್ಮದೇ ಆದ ರೀತಿಯಲ್ಲಿ ಇದಕ್ಕೆ ಪ್ರತ್ಯುತ್ತರ ನೀಡಲಾಗುವುದು. ರಾಷ್ಟ್ರೀಕೃತ ಬ್ಯಾಂಕುಗಳು ಈ ರೀತಿಯ ಪ್ರಕರಣದಲ್ಲಿ ಹೆಚ್ಚಾಗಿ ಪಾಲ್ಗೊಳ್ಳುತ್ತಿದ್ದು, ಅವರು ಗೌರವಯುತವಾಗಿ ಸಾಲ ವಸೂಲಿ ಮಾಡಿದರೆ ಒಳಿತು. ಅದನ್ನು ಬಿಟ್ಟು ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ಮಾಡಿ ರೈತರಿಗೆ ವಂಚಿಸುವ ಉದಾಹರಣೆಗಳು ಇನ್ನು ಮುಂದೆ ಜಿಲ್ಲೆಯಲ್ಲಿ ನಡೆದರೆ ರೈತ ಸಂಘ ಸಹಿಸುವುದಿಲ್ಲ. ಈಗಾಗಲೇ ಇದರ ಬಗ್ಗೆ ಹಲವು ಹೋರಾಟಗಳು ನಡೆದಿದೆ. ಆದರೂ ಎಚ್ಚೆತ್ತುಕೊಳ್ಳದ ಬ್ಯಾಂಕುಗಳು ಆನ್ಲೈನ್ ಮೂಲಕ ಹರಾಜು ಪ್ರಕ್ರಿಯೆ ಮಾಡುತ್ತಿರುವುದು ಸರಿಯಲ್ಲ ಎಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ಆನೆಕೆರೆ ರವಿ, ರಾಜ್ಯ ಉಪಾಧ್ಯಕ್ಷರು. ಏನಿವತ್ತು ಬೆಂಟೇನಹಳ್ಳಿ ಬೇಲೂರು ತಾಲೂಕು 400 ಒಕ್ಕಲು ಏನಿದೆ, ಎಲ್ಲ ಜನಾಂಗದ ಒಂದು ನಿವೇಶನ ಏನಿದೆ, ಆ ನಿವೇಶನವನ್ನು ಸರ್ಕಾರ ವಾಪಸ್ ತೆಗ್ತಾ ಇದೆ ಮತ್ತು ಡೆಮಲಿಷ್ ಮಾಡ್ತಾ ಇದೆ. ಮತ್ತು ಇವತ್ತು ನಮ್ಮ ಕೃಷ್ಣನಗರ, ಈ ಬೀರ್ನಹಳ್ಳಿ ಕೃಷ್ಣನಗರದಲ್ಲಿ 2007ರಲ್ಲಿ ಏನು ನಿಮಗೆ ನಿವೇಶನ ಕೊಡ್ತೀನಿ ಹೇಳಿ ಡೆಮಲಿಷ್ ಮಾಡಿದ್ರು. ಈಗ ಆ ನಿವೇಶನ ಇಲ್ಲ, ಸೈಟು ಕೊಡ್ದಂಗೆ ಇವತ್ತು ಬೀದಿಯಲ್ಲಿ ಬೀಳುವಂತಹ ಸನ್ನಿವೇಶ ಬಂದಿದೆ. ಕೂಡಲೇ ಸರ್ಕಾರ ಇದನ್ನು ಗಮನಿಸಿ ಆ ಒಂದು ನಿವೇಶನದಾರರಿಗೆ ನಿವೇಶನ ಕೊಡಲಿಲ್ಲ ಅಂದರೆ ನೋಡಿ, ನಿವೇಶನ ಇದೆಲ್ಲ ಹಕ್ಕುಪತ್ರ ಎಲ್ಲ ಕೊಟ್ಟಿದ್ದಾರೆ. ಹಕ್ಕುಪತ್ರ ಎಲ್ಲ ಕೊಟ್ಟು ಈಗ ಯಾವುದೇ ಒಂದು ನಿವೇಶನ ಕೊಡದೆ ಆಟ ಆಡಿಸ್ತಾ ಇದ್ದಾರೆ. ಅದರಿಂದ ನಾವು ಇವತ್ತು ಸರ್ಕಾರ ಕೇಳ್ತಾ ಇದ್ದೀವಿ, ಜಿಲ್ಲಾಧಿಕಾರಿ ಮುಖಾಂತರ 26ನೇ ತಾರೀಕು ಒಳಗಡೆ ಕೊಡಲಿಲ್ಲ ಅಂದರೆ ನಾವು 26 ಒಳಗೆ 25 ಕೊಡಲಿಲ್ಲ ಅಂದರೆ 26ನೇ ತಾರೀಕು ನಮ್ಮ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಹೇಳ್ತಾ ಇದ್ದೀವಿ, ಎಚ್ಚರಿಕೆ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ, ಈ ಜಿಲ್ಲೆಯ ಮಂತ್ರಿಯನ್ನು ಗೆರವ್ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿ ಹೇಳ್ತಾ ಇದ್ದೀವಿ. ನಾವು ಬೇಲೂರಿನ ಚನ್ನಕೇಶವ ಸ್ವಾಮಿ ದೇಗುಲದಲ್ಲಿ ನಡೆಯುವ ಸಂಕ್ರಾಂತಿಯ ದಿನದಂದು ವಿಶೇಷ ಪೂಜೆ ನಡೆಸಿ ಬಳಿಕ ಇಲ್ಲಿನ ಪೌರಾಣಿಕ ವಾಡಿಕೆಯಂತೆ ಬಿಳಿ ಮೊಲಕ್ಕೆ ಚಿನ್ನದ ಉಂಗುರವನ್ನು ಕಿವಿಗೆ ಹಾಕಿ ಕಾಡಿಗೆ ಬಿಡುವ ಸಂಪ್ರದಾಯ ಇಲ್ಲಿನ ವಿಶೇಷವಾಗಿದೆ. ಹೌದು, ಚನ್ನಕೇಶವ ಸ್ವಾಮಿ ದೇವಾಲಯದಿಂದ ಉತ್ಸವವು 2 ಕಿಲೋಮೀಟರ್ ದೂರದ ನೆಹರು ನಗರಕ್ಕೆ ಮಂಗಳವಾದ್ಯಗಳೊಂದಿಗೆ ಮೆರವಣಿಗೆಯಲ್ಲಿ ತೆರಳಿ ಹಳೆಬೀಡು ರಸ್ತೆಯಲ್ಲಿ ಹಾಕಲಾಗಿದ್ದ ಚಪ್ಪರದಡಿ ಕುಳ್ಳಿರಿಸಿ ವಿಶೇಷ ಪೂಜೆ ನಡೆಸಲಾಯಿತು. ಈ ವೇಳೆ ದೇವಾಲಯದಲ್ಲಿ ವಿಶೇಷ ಆಚರಣೆ ಹಾಗೂ ಸಂಪ್ರದಾಯದಂತೆ ಕಾಡು ಮೊಲ ತಂದು ಅದನ್ನು ದೇವರ ಮೊಲವೆಂದು ಪರಿಗಣಿಸಿ ಪೂಜೆ ನೆರವೇರಿಸಿ ಅದರ ಮೂಗಿಗೆ ಚಿನ್ನದ ಮೂಗುತಿ ಹಾಕಿ ದೇವರಿಗೆ ಸ್ಪರ್ಶಿಸಿ ಪೂಜೆ ಸಲ್ಲಿಸಲಾಯಿತು. ವಿಜಯನಗರ ಅರಸರ ಕಾಲದಲ್ಲಿ ಉತ್ತರಾಯಣ ಆರಂಭದಲ್ಲಿ ಈ ಉತ್ಸವ ಆರಂಭಗೊಂಡಿದ್ದು ಇಂದಿಗೂ ಆಚರಣೆಯಲ್ಲಿದೆ. ಇದಕ್ಕೆ ಪ್ರತೀತಿಯೂ ಇದೆ. ಚನ್ನಕೇಶವ ದೇವರು ಅಶ್ವಾರೋಹಿಯಾಗಿ ಬೇಟೆಗಾಗಿ ಕಾಡಿಗೆ ತೆರಳುತ್ತಾರೆ. ಈ ಸಂದರ್ಭ ಚನ್ನಕೇಶವ ದೇವರ ಪತ್ನಿ ಲಕ್ಷ್ಮಿ ತವರು ಮನೆಗೆ ಹೊರಡಲು ಸಿದ್ಧವಾದಾಗ ತವರಿಗೆ ಹೋಗುವುದು ಬೇಡವೆಂದ ಚನ್ನಕೇಶವನ ಮಾತಿಗೆ ಗೌರವ ಸಿಕ್ಕುವುದಿಲ್ಲ. ಇದರಿಂದ ಕೋಪಗೊಂಡ ಚನ್ನಕೇಶವನು ಕುದುರೆ ಏರಿ ಬೇಟೆಗೆ ಹೊರಡುತ್ತಾನೆ. ಕೋಪಗೊಂಡ ವಿಷಯ ಪತ್ನಿ ಲಕ್ಷ್ಮಿಗೆ ತಿಳಿದು ಪತಿಯನ್ನು ವಾಪಸ್ ಕರೆಸಿಕೊಳ್ಳಲು ಬೇಟೆಗೆ ಹೋಗುತ್ತಿದ್ದ ಮಾರ್ಗಕ್ಕೆ ಅಡ್ಡಲಾಗಿ ಮೊಲವನ್ನು ಬಿಡಿಸುತ್ತಾಳೆ. ಮೊಲ ಅಡ್ಡಲಾಗಿ ಬಂದಿದ್ದನ್ನು ಕಂಡು ಇದು ಬೇಟೆಗೆ ಅಪಶಕುನ ಎಂದು ಭಾವಿಸಿದ ಚನ್ನಕೇಶವ ದೇವರು ವಾಪಸ್ ಬರುತ್ತಾರೆ. ಇದನ್ನು ದೇಗುಲದಲ್ಲಿರುವ ದಾಖಲೆಯು ಪುಷ್ಟೀಕರಿಸುತ್ತದೆ. ಇದಕ್ಕೆ ಪೂರಕವಾಗಿ ಉತ್ಸವವನ್ನು ಮಾರ್ಗ ಮಧ್ಯೆಯೇ ಮೊಟಕುಗೊಳಿಸಿ ವಾಪಸ್ ತರಲಾಗುತ್ತದೆ. ಮೊಲ ಬಿಡುವ ಪದ್ಧತಿ ಆಚರಣೆಯಂತೆ ಸಮೀಪದ ದೊಡ್ಡ ಬ್ಯಾಡಿಕೆರೆ ಪರ್ವತಯ್ಯ ಕುಟುಂಬ ವರ್ಗದವರು ಮೊಲವನ್ನು ಹಿಡಿದು ತರುವ ಸಂಪ್ರದಾಯವಿದೆ.
ಪೂಜಾ ಕಾರ್ಯವನ್ನು ಮುಖ್ಯ ಅರ್ಚಕ ಶ್ರೀನಿವಾಸ್ ಭಟ್, ನರಸಿಂಹಸ್ವಾಮಿ ಇತರರು ನಡೆಸಿದರು. ಬ್ರಹ್ಮಾಂಡಕ್ಕೆ ಶ್ರೀ ಕೇಶವರ ಧನುರ್ಮಾಸದ 30 ಪೂಜೆ ಆದ ಮೇಲೆ ಇವತ್ತು ಮೊಲದ ಬೇಟೆ ಅಂತ ಕೇಶವರು ಅಶ್ವಾರೂಢರಾಗಿ ಈ ಕೂಡು ರಸ್ತೆಯಲ್ಲಿ ಬರೋ ಪದ್ಧತಿ ಇದೆ. ಇದರಲ್ಲಿ ಏನು ವಿಶೇಷ ಅಂದರೆ ಅಮ್ಮನವರು ತವರು ಹೋಗಿರ್ತಾರೆ. ಅವರು ಸಿಟ್ ಮಾಡಿಕೊಂಡು ಕೇಶವರು ಹೊರಡ್ಬೇಕಾರೆ ಅವರು ಭುಜ ಮೊಲ ಬಿಟ್ಟುಬಿಟ್ಟು ಅಕ್ಷಕನಾದಂಗೆ ಅಂತ ವಾಪಸ್ ಬರಬೇಕು ಅನ್ನೋ ರೀತಿಗೋಸ್ಕರ ಈ ಮೊಲ ಬಿಡೋ ಪದ್ಧತಿ ಮೊದಲಿಂದ ಬಂದಿರೋದು. ಇಲ್ಲಿ ಮೊಲಕ್ಕೆ ದೇವರು ಸಮರ್ಪಣೆ ಮಾಡಿ ಅವರಿಗೆ ಚಿನ್ನದ ಮೊಲ ದೇವರು ಸಮರ್ಪಣೆ ಆಗಿರೋದನ್ನು ಚಿನ್ನದ ತಗಡದ್ದು ದೇವರು ಬಂದಿರೋದನ್ನು ಸಮರ್ಪಣೆ ಮಾಡಿ ಅದು ಚುಚ್ಚಿ ದೇವರು ಸಮರ್ಪಣೆ ಮಾಡಿ ಅವ್ರು ಬಿಡೋ ಪದ್ಧತಿ ಮೊದಲಿಂದಲೂ ಇದೆ. ಇದು ವಿಶಾನಗಂತೆ ತುಂಬ ವರ್ಷದಿಂದ ನಡ್ಕೊಂಡು ಬಂದಿರೋ ಪದ್ಧತಿ ಇದು. ಈಗ ಇದೆಲ್ಲ ಮುಗಿದ ಮೇಲೆ ಕೇಶವೊಂದು ಆಯ್ತು. ಈಗ ಮುಂದಕ್ಕೆ ಹೋದ್ಮೇಲೆ ನಮಗೆ ಅಲ್ಲಿ ಆಳ್ವಾರ್ ಮೋಕ್ಷ ಅಂತ ಎಷ್ಟು ದಿನ 30 ದಿನ ಆಳ್ವಾರ್ಗಳಿಗೆ ವಿಶೇಷ ಪೂಜೆ ಮಾಡಿದ್ದು. ಇವತ್ತು ಕೊನೆಯ ದಿನ ಅವರಿಗೆ ಮೋಕ್ಷಕ್ಕೆ ಹೋಗ್ತಾರೆ. ಮತ್ತು ವಾಪಸ್ ಅವರು ಭಕ್ತರ ಅನುಗ್ರಹಕ್ಕೋಸ್ಕರ ಮತ್ತೆ ವಾಪಸ್ ಬಂದು ಎಲ್ಲರೂ ಪ್ರಾರ್ಥನೆಯಿಂದ ಕಾಪಾಡಲಿ ಅಂತ ಕೇಳ್ಕೊಂಡಾಗ ಮತ್ತೆ ವಾಪಸ್ ಬಂದು ದೇವರ ಅನುಗ್ರಹ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಿ ಕೇಳ್ಕೊಂಡು ಬಂದು ನಡೆಯುತ್ತೆ ಕಾರ್ಯಕ್ರಮ ಮುಂದೆ. ಇದೇ ರೀತಿ ವರ್ಷಾವರ್ಷದಿಂದ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನಸಂಖ್ಯೆ ಬಂದು ದೇಶನ ಆಶೀರ್ವಾದ ಪಡೆಯಬೇಕು ಅಂತ ಈ ಮೂಲಕ ಆಡಳಿತ ಪರವಾಗಿ ಬೇರೆ. ಈ ಸಂದರ್ಭದಲ್ಲಿ ದೇಗುಲ ಇಒ ಯೋಗೇಶ್ ಹಾಗೂ ಪುರಸಭಾ ಸದಸ್ಯ ಶ್ರೀನಿವಾಸ ಮತ್ತು ಅಡ್ಡಗಾರರು ಮತ್ತು ಭಕ್ತರು ಹಾಗೂ ಸಂಪ್ರದಾಯದಂತೆ ಮೊಲ ತರುವ ದೊಡ್ಡ ಬ್ಯಾಡಿಗೆರೆ ಗ್ರಾಮಸ್ಥರು ಮುಂತಾದವರು ಹಾಜರಿದ್ದರು. ಶಾಲೆಗಳಲ್ಲಿ ಮಕ್ಕಳ ಸುರಕ್ಷತೆಗೆ ಹೆಚ್ಚು ಒತ್ತನ್ನು ನೀಡಬೇಕೆಂದು ಜಿಲ್ಲಾಧಿಕಾರಿ ಲತಾ ಕುಮಾರಿ ತಿಳಿಸಿದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಆಯೋಜಿಸಲಾಗಿದ್ದ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಸುರಕ್ಷತೆಯ ಕಾನೂನುಗಳ ಕುರಿತು ಬೃಹತ್ ಜಾಗೃತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಒತ್ತನ್ನು ನೀಡಬೇಕು. ಜಿಲ್ಲೆಯಲ್ಲಿ ಸಾಕಷ್ಟು ಬಾಲ್ಯ ವಿವಾಹ ಕುರಿತು ವರದಿಯಾಗುತ್ತಿದೆ. ಅದರಲ್ಲಿಯೂ ಹೆಚ್ಚಾಗಿ ಅಪ್ರಾಪ್ತ ಹೆಣ್ಣು ಮಕ್ಕಳು ಗರ್ಭ ಧರಿಸುವ ಸಂಗತಿ ಆತಂಕಕಾರಿಯಾಗಿದೆ. ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕೇಳಿಬರುತ್ತಿದೆ. ಇದಕ್ಕೆ ಕಾನೂನು ಮಾತ್ರ ಪರಿಹಾರವಲ್ಲ. ಇದನ್ನು ತಡೆಗಟ್ಟುವಲ್ಲಿ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೇನು ಎಂಬುದನ್ನು ಈ ಜಾಗೃತಿ ತಿಳಿಸುತ್ತದೆ ಎಂದು ತಿಳಿಸಿದರು. ಪ್ರತಿ ಶುಕ್ರವಾರ ಜಿಲ್ಲಾ ಪಂಚಾಯತ್ ಆಡಳಿತ ಮತ್ತು ಶಿಕ್ಷಣ ಇಲಾಖೆ ಮಕ್ಕಳನ್ನ ಯಾವ ರೀತಿ ತಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಪರೀಕ್ಷೆಗಾಗಿ, ಅವರ ಜೀವನಕ್ಕಾಗಿ, ಅವರ ಸುರಕ್ಷತೆಯಾಗಿ ಅದರ ಬಗ್ಗೆ ಅನೇಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಇಲ್ಲೂ ಸಹ ಹಾಸನದಲ್ಲೂ ಸಹ ನಾವು ಯಶಸ್ಸು ಕಾರ್ಯಕ್ರಮವನ್ನು ನಮ್ಮ ಶಿಕ್ಷಣ ಇಲಾಖೆ ವತಿಯಿಂದ SSLC ಮಕ್ಕಳ ಒಂದು ಗುಣಮಟ್ಟ ಶಿಕ್ಷಣ ಮತ್ತೆ ಅವರ ಸುರಕ್ಷತೆಗೆ ಒತ್ತು ಕೊಟ್ಟು ಅನೇಕ ಕಾರ್ಯಕ್ರಮಗಳನ್ನು ಸಹ ನಾವು ಆಯೋಜಿಸಿಕೊಂಡ್ವಿ. ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಸಿಬ್ಬಂದಿಗಳಿಗೆ ಇದು ಗೊತ್ತಿದೆ. ಹಾಗಾಗಿಯೂ ಮೊನ್ನೆ ಒಂದು ಘಟನೆ ನಡೀತು. ಹೋದ ತಿಂಗಳು ಒಂದು ಪುಟ್ಟ ಮಗು ಇಂದಿನ ದಿನ ರನ್ನಿಂಗ್ ರೇಸ್ ಅಲ್ಲಿ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 10ನೇ ತರಗತಿ ಓದ್ತಾ ಇರೋ ಮಗು. ಆದ್ರೆ ನೆಕ್ಸ್ಟ್ ದಿನ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶ HP ಸಂದೇಶ್ ಮಾತನಾಡಿ, ಸಮಾಜದಲ್ಲಿ ಎಲ್ಲ ರೀತಿಯ ಜನರ ಜವಾಬ್ದಾರಿ ನಮ್ಮೆಲ್ಲರದ್ದಾಗಿದೆ. ಮಕ್ಕಳಿಡುವ ಹೆಜ್ಜೆಯನ್ನು ಯಾವ ರೀತಿ ಇಡಬೇಕೆಂಬುದರ ಜವಾಬ್ದಾರಿ ಇಡೀ ಸಮಾಜಕ್ಕೆ ಸೇರಿರುವಂತದ್ದು. ಸದೃಢ ನಾಗರಿಕ ಸಮಾಜವನ್ನು ಕಟ್ಟುವುದು ತುಂಬಾ ಮುಖ್ಯವಾಗಿದೆ. ದೇಶದ ಇತಿಹಾಸವನ್ನು ಮೊದಲು ತಿಳಿಯಬೇಕು. ಬ್ರಿಟಿಷರ ಆಡಳಿತದ ಕೆಳಗಿದ್ದು ಸಾಕಷ್ಟು ಸಮಸ್ಯೆ ಎದುರಿಸಿದ್ದು ನಮ್ಮ ಪೂರ್ವಿಕರು ಸಾಕಷ್ಟು ಶೋಚನೀಯ ಸ್ಥಿತಿಯನ್ನು ಅನುಭವಿಸಿದ್ದಾರೆ. ಸಂವಿಧಾನ ಶಿಲ್ಪಿ ಡಾ BR ಅಂಬೇಡ್ಕರ್ ಅವರ ಮಾತಿನಂತೆ ಪ್ರತಿಯೊಬ್ಬರೂ ಬಾಳಬೇಕು. ಪ್ರತಿ ಪ್ರಜೆಯು ಸಂವಿಧಾನದಡಿಯಲ್ಲಿ ಬದುಕಬೇಕೆಂದು ತಿಳಿಸಿದರು. ಈ ಜಿಲ್ಲೆಯಲ್ಲಿ ನಾವೆಲ್ಲ ಸೇರಿರ್ತಕ್ಕಂಥದ್ದು ಜಾಗೃತಿಯನ್ನು ಉಂಟು ಮಾಡುವುದಕ್ಕಾಗಿ. ಹಾಗಾಗಿ ನನಗೆ 2 ರೀತಿಯಲ್ಲಿ ಹೆಮ್ಮೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕೆ. ಮೊದಲನೇದಾಗಿ ಜಾಗೃತಿ ಅಂದರೆ ಏನು ಅಂತ ನಾವು ನೋಡ್ಕೋಬೇಕು. ಜಾಗೃತಿ ಅಂದರೆ ಏನಿಲ್ಲ, ನಮ್ಮನ್ನು ನಾವೇನೆ ಸೆನ್ಸಟೈಸ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತೆ ಸಮಾಜವನ್ನು ಎಜುಕೇಟ್ ಮಾಡ್ತಕ್ಕಂಥದ್ದು. ಅಂದರೆ ಸಮಾಜದಲ್ಲಿ ಎಲ್ಲ ರೀತಿಯ ಜನರ ಜವಾಬ್ದಾರಿ ಕೂಡ ನಾವು ಈ ದೇಶದ ಪ್ರಜೆಗಳಾಗಿ ದೇಶವನ್ನು ಒಂದು ಸದೃಢ ನಾಗರಿಕ ಸಮಾಜವನ್ನು ಕಟ್ಟುವ ಜವಾಬ್ದಾರಿ ನಮ್ಮ. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಪೂರ್ಣಿಮಾ, ನ್ಯಾಯಾಧೀಶೆ ದಾಕ್ಷಾಯಿಣಿ, ಮಕ್ಕಳ ರಕ್ಷಣಾಧಿಕಾರಿ ದಿಲೀಪ್, ಉಪನಿರ್ದೇಶಕ ಧರಣಿಕುಮಾರ್ ಇನ್ನಿತರರು ಹಾಜರಿದ್ದರು.
ಹೊನೇನಹಳ್ಳಿ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಮೇಲೆ ಜಲ್ಲಿ ಕ್ರಷರ್ಗಳಿಂದ ಉಂಟಾಗುತ್ತಿರುವ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸುವಂತೆ ಪ್ರತಿಭಟನೆ ನಡೆಸಲಾಯಿತು. ಜಿಲ್ಲಾಧಿಕಾರಿ ಕಚೇರಿ ಎದುರು ನಡೆದ ಪ್ರತಿಭಟನೆಯಲ್ಲಿ ಮಾತನಾಡಿದ ಪ್ರತಿಭಟನಾಕಾರರು, ಬೇಲೂರು ತಾಲೂಕಿನ ಹೊನೇನಹಳ್ಳಿ ಕಾವಲು ಗ್ರಾಮದಲ್ಲಿ ಈಗಾಗಲೇ 4 ಜಲ್ಲಿ ಕ್ರಷರ್ಗಳು ಕಾರ್ಯನಿರ್ವಹಿಸುತ್ತಿದ್ದು, ಅವುಗಳು ನಡೆಸುತ್ತಿರುವ ಬ್ಲಾಸ್ಟಿಂಗ್ ಮತ್ತು ಕ್ರಷಿಂಗ್ಗಳ ಚಟುವಟಿಕೆಗಳಿಂದಾಗಿ ಗ್ರಾಮಗಳಲ್ಲಿ ರೈತರು ಕೃಷಿ ಚಟುವಟಿಕೆಯನ್ನು ನಡೆಸಲು ತುಂಬಾ ತೊಂದರೆ ಉಂಟಾಗುತ್ತಿದೆ. ಈ ಕೂಡಲೇ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಈಗ ನಮಗೆ ಸಮಸ್ಯೆ ಬಂದಿರೋದು, ಈಗಾಗಲೇ ನಮ್ಮೂರಲ್ಲಿ ಗುಡದಲ್ಲಿ 4 ಗಣಿಗಾರಿಕೆ ಕ್ರಷರ್ ಮಾಡಿದ್ದಾರೆ. ಅದಲ್ಲದೆ ಊರ ಪಕ್ಕನೇ ಅರ್ಧ ಕಿಲೋಮೀಟ್ರದ್ದು ಊರಿಗೂ ಅದಕ್ಕೂ ಡಿಸ್ಟೆನ್ಸ್ ಇಲ್ಲ. ಅಂಥ ಜಾಗಕ್ಕೆ ಬಂದು ಕಟ್ಟಾಯಿದವರು ಮುಖೇಶ್ ಅಂತ ಅವ್ರು ಹೇಳಿ ಏನೇ ಮಾಡಿದರೂ ಊರಲ್ಲಿ ಕ್ರಷರ್ ಮಾಡೇ ಮಾಡ್ತೀನಿ ಶತಸಿದ್ಧ ಅಂತೇಳಿ ಗುಂಡಾಗಿರಿ ತೋರಿಸ್ತಾ ಇದ್ದಾರೆ. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಇದನ್ನು ತಡೆಗಟ್ಟಬೇಕು ಅಂತ ನಾವು ನಮ್ಮೂರು ಗ್ರಾಮಸ್ಥರ ಪರವಾಗಿ ಈಗಾಗಲೇ 10-15 ಜನ ಅಸ್ತಮ ಕಾಯಿಲೆ ಬಂದು 2025ರಲ್ಲಿ ಮರಣ ಹೊಂದಿದ್ದಾರೆ. ಅಷ್ಟಲ್ಲದೇನೂ ಕೂಡ ನಾವು ಎಷ್ಟೇ ಮನವಿ ಮಾಡಿದರೂ ಕೂಡ ಬಿಡ್ತಾ ಇಲ್ಲ ಅವರು. ನಾವು ಮಾಡ್ತೀವಿ ಕ್ರಷರ್ ಮಾಡಲ್ಲ ಅಂತೇಳಿ ಯಾವುದೇ ಗೈಡ್ಲೈನ್ಸ್ ಇಲ್ಲ, ಯಾವುದೇ ಗೈಡ್ಲೈನ್ಸ್ ನಮಗೆ ಕೊಟ್ಟಿಲ್ಲ. ಅವರು ಏಕಾಏಕಿ ಬಂದು ಕ್ರಷರ್ ಮಾಡ್ತಾಯಿದ್ದಾರೆ. ಅದರಿಂದ ದಯವಿಟ್ಟು ಮಾನ್ಯ ಮೇಡಮ್ ಅವರು ಇಮಿಡಿಯೇಟಾಗಿ ಬಂದು ಸ್ಥಳ ಪರಿಶೀಲನೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಉಡಾಪೆ ಉತ್ತರ ನೀಡ್ತಾ ಇದ್ದಾರೆ. ಆಕಾಶದಲ್ಲಿ ಓಡಾಡಬೇಕಂದ್ರೆ ಅಂತ ಕೇಳ್ತಾ ಇದ್ದಾರೆ ನಮ್ಮನ್ನು. ಅದರಿಂದ ಭಾಳ ತೊಂದರೆ ಆಗಿದೆ ಸರ್, ನಮಗೆ ತುಂಬ ತೊಂದರೆ. ಇದೇ ಜನವರಿ 20ರಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಹೌ ಟು ಫೇಸ್ ಎಕ್ಸಾಮ್ ಶಿಬಿರವನ್ನು ಏರ್ಪಡಿಸಲಾಗಿದೆ ಎಂದು ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಟೈಮ್ಸ್ ಗಂಗಾಧರ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ ಹಾಗೂ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ವತಿಯಿಂದ ಮುಂಬರುವ ಎಸ್ಎಸ್ಎಲ್ಸಿ ವಾರ್ಷಿಕ ಪರೀಕ್ಷೆ ಎದುರಿಸುತ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲಕ್ಕಾಗಿ ಈ ಶಿಬಿರವನ್ನು ಆಯೋಜಿಸಲಾಗಿದ್ದು, ಶಿಬಿರದಿಂದ ಪರೀಕ್ಷೆ ಎದುರಿಸುವ ಕುರಿತು ಮಾರ್ಗದರ್ಶನ ನೀಡಲಾಗುವುದು. ಶಿಕ್ಷಣ ತಜ್ಞ ಎಎಚ್ ಸಾಗರ್ ಮಾರ್ಗದರ್ಶನ ನೀಡಲಿದ್ದಾರೆ. ಕೆಲ ವರ್ಷಗಳಿಂದ ಶಿಬಿರ ನಡೆಸಲಾಗುತ್ತಿದ್ದು, 1200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದು ಶೈಕ್ಷಣಿಕವಾಗಿ ಉತ್ತಮ ಸಾಧನೆ ಮಾಡುತ್ತಿದ್ದಾರೆ. ಶಿಬಿರಕ್ಕೆ ನಗರದ ಸರ್ಕಾರಿ ಅನುದಾನಿತ, ಅನುದಾನ ರಹಿತ ಪ್ರೌಢಶಾಲಾ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಭಾಗವಹಿಸಲಿದ್ದು, ಜಿಲ್ಲಾಡಳಿತ ಹಾಗೂ ಶಾಲಾ ಶಿಕ್ಷಣ ಇಲಾಖೆ ಸಹಕಾರ ನೀಡಿದ್ದಾರೆ ಎಂದರು. ಶಿಬಿರದ ಉದ್ಘಾಟನೆಯನ್ನು ಜಿಲ್ಲಾಧಿಕಾರಿ ಲತಾ ಕುಮಾರಿ ನೆರವೇರಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ರೋಟರಿ ಜಿಲ್ಲಾ ಗವರ್ನರ್ ಪಾಲಾಕ್ಷ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಬಲರಾಮ್, ಹಾಸನ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗನಾಥ್, ರೋಟರಿ ಝೋನ್ 9ರ ಸಹಾಯಕ ಗವರ್ನರ್ ಮಂಜುನಾಥ್, ಮಮತಾ ಪಾಟೀಲ್, ಯೋಗೇಶ್, ಟೈಮ್ಸ್ ಗಂಗಾಧರ್, ರವಿಕುಮಾರ್, ದಿಲೀಪ್ ಕುಮಾರ್ ಭಾಗವಹಿಸುವರು ಎಂದು ತಿಳಿಸಿದರು. ಹೌ ಟು ಫೇಸ್ ಎಕ್ಸಾಮ್ಸ್ ಆ್ಯಂಡ್ ದೆನ್ ವಾಟ್ಸ್ ನೆಕ್ಸ್ಟ್ ಆಫ್ಟರ್ SSLC ಅಂತ. ಸೊ ಎಕ್ಸಾಮ್ಸನ್ನು ಫೇಸ್ ಮಾಡೋದು ಹೇಗೆ, SSLC ಎಕ್ಸಾಮ್ ಆದಮೇಲೆ ನಿಮ್ಮ ಮುಂದಿನ ನಡೆ ಹೇಗಿರಬೇಕು ಅನ್ನೋ ಉದ್ದೇಶವಾಗಿ ಕಲಾಭವನದಲ್ಲಿ ಇದೇ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಹೆಚ್ಚು ಪ್ರಚಾರ ಮತ್ತು ಸಹಕಾರ ಬೇಕಾಗಿದೆ. ಆ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ಜಿಲ್ಲಾಧಿಕಾರಿಗಳಾದಂಥ ಮೇಡಮ್ ಅದು ನಮ್ಗೆ ಅದನ್ನು ನೆರವೇರಿಸ್ಕೊಡ್ತಿದ್ದಾರೆ. ಹಾಗೆ ಇನ್ನೊಬ್ಬರು ಮುಖ್ಯ ಅತಿಥಿಗಳಾಗಿ ನಮ್ಮ ರೋಟ್ರಿ ನಮ್ಮ ಈ ಝೋನಲ್ನ ನಮ್ಮ ಡಿಸ್ಟ್ರಿಕ್ಟ್ ಗವರ್ನರ್ ಆದಂಥ ಪಾಲಾಕ್ಷ ಸರ್ ಅವರು ಕೂಡ ಗೆಸ್ಟ್ ಆಗಿ ಇರ್ತಾರೆ. ಅವರಿಬ್ಬರು ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮನ ನಮ್ಮ ಹಾಸನದಿಂದ ಬಂದಿರೋ ಹುಡುಗ, ರಾಜ್ಯಕ್ಕೆ ಪ್ರಚಲಿತವಾಗಿರುವಂಥ ಸಾಗರ್ ಅಂತ ಹೇಳಿ ಒಬ್ಬ ಒಳ್ಳೆ ರಿಸೋರ್ಸ್ ಪರ್ಸನ್ನು, ಇವರು ಆ ಶಾಲೆ ಮಕ್ಕಳಿಗೆ 2 ಗಂಟೆ ಸುದೀರ್ಘವಾಗಿ ಹೇಗೆ SSLC ನಂತರ ತಮ್ಮ ಜೀವನನ ಹೇಗೆ ರೂಪಿಸ್ಕೋಬೇಕು, ಅವರ ಮುಂದಿನ ಕಾಂಪಿಟೇಟಿವ್. ಪತ್ರಿಕಾಗೋಷ್ಠಿಯಲ್ಲಿ ರೋಟರಿ ಕ್ಲಬ್ ಆಫ್ ಹಾಸನ್ ರಾಯಲ್ ಕಾರ್ಯದರ್ಶಿ ರವಿಕುಮಾರ್, ಖಜಾಂಚಿ ದಿಲೀಪ್ ಕುಮಾರ್, ಕಾರ್ಯಕ್ರಮದ ಚೇರ್ಮನ್ ಯೋಗೇಶ್, ಸಂಸ್ಥೆಯ ಮಾಜಿ ಅಧ್ಯಕ್ಷ ಸಚಿನ್, ಶ್ರೀನಂದ ಇನ್ನಿತರರು ಉಪಸ್ಥಿತರಿದ್ದರು. ಮಾತುಕತೆಗೆಂದು ಕರೆಸಿ ಅಳಿಯನಿಂದ ಮಾವನ ಕೊಲೆಯಾಗಿರುವ ಪ್ರಸಂಗ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿ ಬೆಳ್ಳಾವರ ಗ್ರಾಮದಲ್ಲಿ ನಡೆದಿದೆ. ಮಾತುಕತೆ ನಡೆಸುವ ನೆಪದಲ್ಲಿ ಅಳಿಯನೇ ತನ್ನ ಮಾವನೊಂದು ಚಾಕುವಿನಿಂದ ಇರಿದು ಕೊಲೆ ಮಾಡಿದ ಘಟನೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ನಡೆದಿದೆ. ಈ ಘಟನೆ ಇಡೀ ಗ್ರಾಮದಲ್ಲಿ ಭೀತಿ ಹಾಗೂ ಆಘಾತ ಮೂಡಿಸಿದ್ದು, ಆರೋಪಿ ನಾಪತ್ತೆಯಾಗಿದ್ದಾನೆ. ಶೋಧಕ್ಕಾಗಿ ಅರೆಹಳ್ಳಿ ಪೊಲೀಸರು ಬಲೆ ಬೀಸಿದ್ದಾರೆ. ಬೇಲೂರು ತಾಲೂಕಿನ ಬಿಕ್ಕೂಡು ಗ್ರಾಮದ ನಿವಾಸಿ ಅನಿಲ್ ಕೊಲೆಯಾದ ವ್ಯಕ್ತಿಯಾಗಿದ್ದಾರೆ. ಮಗಳು ಅನಿಶಾ ಅವರ ಗಂಡನ ಮನೆಗೆ ಮಾತುಕತೆಗೆಂದು ತೆರಳಿದ ಸಂದರ್ಭದಲ್ಲೇ ಈ ದುರ್ಘಟನೆ ನಡೆದಿದೆ ಎಂದು ತಿಳಿದುಬಂದಿದೆ. ಬೆಳಾವರ ಗ್ರಾಮದ ಯುವಕ ರಾಜೇಶ್ ಅವರನ್ನು ಅನಿಲ್ ಅವರ ಮಗಳು ಅನಿಶಾ ಪ್ರೀತಿಸಿ ಮನೆಯವರ ವಿರೋಧದ ನಡುವೆಯೂ ವಿವಾಹವಾಗಿದ್ರು. ಈ ವಿವಾಹದ ಹಿನ್ನೆಲೆ ಕುಟುಂಬದೊಳಗೆ ಅಸಮಾಧಾನ ಮತ್ತು ವೈಮನಸ್ಸಿತ್ತು ಎನ್ನಲಾಗಿದೆ. ಇದೇ ಕಾರಣದಿಂದ ಅನಿಶಾ ತನ್ನ ತಂದೆ ಅನಿಲ್ ಅವರನ್ನು ಮಾತುಕತೆಗೆಂದು ಕರೆಸಿಕೊಂಡಿದ್ದಾಳೆ. ಈ ವೇಳೆ ಗಂಡನಾದ ರಾಜೇಶ್ ಅನಿಲ್ ಅವರನ್ನು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾನೆಂಬ ಗಂಭೀರ ಆರೋಪ ಕೇಳಿಬಂದಿದೆ. ಘಟನೆಯಲ್ಲಿ ಗಂಭೀರವಾಗಿ ಗಾಯಗೊಂಡ ಅನಿಲ್ ಅವರನ್ನು ತಕ್ಷಣವೇ ಹಾಸನ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅವರು ಸಾವನ್ನಪ್ಪಿದ್ದಾರೆ. ಈ ಸಂಬಂಧ ಅರೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಆರೋಪಿಯ ಪತ್ತೆ ಹಾಗೂ ಘಟನೆಯ ಸಂಪೂರ್ಣ ಹಿನ್ನೆಲೆ ಕುರಿತು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಮಾಹಿತಿ ಸಂಗ್ರಹಿಸಲಾಗುತ್ತಿದ್ದು, ಕಾನೂನು ಕ್ರಮ ಕೈಗೊಳ್ಳಲಾಗುವುದೆಂದು ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ.
ಸರ್, ಅದಕ್ಕೆ ನಮಗೆ ಗೊತ್ತಿರಲಿಲ್ಲ, ಮಾತಾಡಿದ್ದಕ್ಕೆ ಹೇಳಿದ್ರು. ಅಲ್ಲಿ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಅದೇ ಹೇಳಿದ್ನಲ್ಲ ಸರ್, ಹಿಂಗೆ 5 ಜನ ಇದ್ದರು, ಎದೆ ಮೇಲೆ ಕೂತ್ಕೊಂಡು ಚುಚ್ಚಿದ್ರು ಅಂತ. 5-6 ಜನ ಇದ್ದರು, ಎದೆ ಮೇಲೆ ಕೂತ್ಕೊಂಡು ಚುಚ್ಚಿದ್ರು. ಚುಚ್ಚಿದ್ಮೇಲೂ ಬಿಸಾಕಿದ್ಮೇಲೂ ಮತ್ತೆ ಬಂದು ಹೆಂಗಸ್ರೆಲ್ಲ ಸೇರಿ ಹೊಡೆದ್ರು ಅಂತ ಹೇಳ್ತಾರೆ. ನಮ್ಮನ್ನ ಪೊಲೀಸವರು ಅಲ್ಲಿಗೆ ಹೋಗಬೇಡಿ ಅಂದರು. ನಾವು ಫೋನ್ ಮಾಡಿ ಕೇಳಿದಾಗ ಅವರೇ ಫೋನ್ ಮಾಡಿ, ನಾವು ಪೊಲೀಸೆಲ್ಲ ಬಂದಿದ್ದೀವಿ, ನೀವು ಇಲ್ಲಿಗೆ ಬರಬೇಡಿ, ನಾವು ಕಳಿಸ್ಕೊಡ್ತೀವಿ, ಚಿಕ್ಕೋಡಿಂದನೇ ಹೋಗುತ್ತೆ ಅಂತ. ತಂದೆ ಹೆಸರು ಅನಿಲ್ಲು. ಮಗಳನ್ನ ನೋಡ್ಕೊಬರೋಕ್ಕೆ ಅಂದ್ಬಿಟ್ಟು ಬೆಳ್ಳವರು ಹೋಯ್ತು. ಹೋದಾಗ ಈ ಥರ ಮಾಡಿಬಿಟ್ಟು ಹೋದ ತಕ್ಷಣ ಚುಚ್ಚಿದ್ದಾರೆ. ಆಮೇಲೆ ಮತ್ತೆ ಬಿಸಾಕಿದ್ದಾರೆ. ಮತ್ತೆ ಎಲ್ಲ ಸೇರ್ಕೊಂಡು ಹೊಡೆದು 5-6 ಜನ ಎದೆಗೆ ಚುಚ್ಚಿದ್ದಾರೆ. ಎದೆಗೆ ಚಾಕು ಹೋಗಿಲ್ಲ ಅಂದ್ಬಿಟ್ಟು, ಮಾರ್ಕಿದೆ ಅದೆಲ್ಲ, ಚಾಕು ಹೋಗಿಲ್ಲ ಅಂದ್ಬಿಟ್ಟು ಹೊಟ್ಟೆಗೆ ಚುಚ್ಚಿದ್ದಾರೆ. 5-7 ಸಲ ಚುಚ್ಚಿದ್ದಾರೆ. ಬೇಲೂರಿನ ಪಬ್ಲಿಕ್ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು. ಶಾಲಾ ಆವರಣವನ್ನು ಹೂವಿನಿಂದ ಅಲಂಕರಿಸಿ ಸಾಂಪ್ರದಾಯಿಕ ವಾತಾವರಣದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವಿದ್ಯಾರ್ಥಿಗಳು ಸಂಕ್ರಾಂತಿ ಹಬ್ಬದ ಮಹತ್ವ, ರೈತರ ಶ್ರಮ ಹಾಗೂ ಸುಗ್ಗಿಯ ಸಂಭ್ರಮವನ್ನು ವಿವರಿಸುವ ನೃತ್ಯ, ಹಾಡು ಮತ್ತು ನಾಟಕ ಪ್ರದರ್ಶನಗಳ ಮೂಲಕ ಹಬ್ಬದ ಸಾರ್ಥಕತೆಯನ್ನು ಮೂಡಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಉಪಾಧ್ಯಾಯಿನಿ ರೂಪಾ ರೆಬೆಲ್ಲೋ ಮಾತನಾಡಿ, ಸಂಕ್ರಾಂತಿ ನಮ್ಮ ಸಂಸ್ಕೃತಿ, ಪರಂಪರೆ ಮತ್ತು ಪ್ರಕೃತಿಯೊಂದಿಗೆ ಹೊಂದಾಣಿಕೆಯ ಪ್ರತೀಕವಾಗಿದ್ದು, ಮಕ್ಕಳಲ್ಲಿ ಸಂಸ್ಕಾರ ಮತ್ತು ಸಂಪ್ರದಾಯಗಳ ಅರಿವು ಮೂಡಿಸುವಲ್ಲಿ ಇಂತಹ ಕಾರ್ಯಕ್ರಮಗಳು ಮಕ್ಕಳು ರೈತರ ಜೀವನ, ಸುಗ್ಗಿಯ ಸಂಭ್ರಮ ಹಾಗೂ ಪ್ರಕೃತಿಯೊಂದಿಗೆ ಇರುವ ಸಂಬಂಧವನ್ನು ಅರಿಯಬೇಕು. ಸಂಕ್ರಾಂತಿಯಂತಹ ಹಬ್ಬಗಳು ಮಕ್ಕಳಲ್ಲಿ ಹಂಚಿಕೊಳ್ಳುವ ಮನೋಭಾವ, ಸ್ನೇಹ ಮತ್ತು ಸೌಹಾರ್ದತೆಯನ್ನು ಬೆಳೆಸುತ್ತವೆ ಎಂದು ಅವರು ಹೇಳಿದರು. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹಬ್ಬದ ಮಹತ್ವ, ಅದರ ವಿಶೇಷತೆ, ಸಂಸ್ಕೃತಿ ಪರಿಚಯಿಸುವ ಕೆಲಸ ಮಾಡಿದ್ದಾರೆಂದು ತಿಳಿಸಿದರು. ಸಂಕ್ರಾಂತಿ ಈ ಹೊಸ ವರ್ಷದ ಪ್ರಪ್ರಥಮ ಹಬ್ಬ. ಈ ಹಬ್ಬವನ್ನು ಸಂಭ್ರಮದಿಂದ ನಾವೆಲ್ಲ ರೈತ ಕುಟುಂಬದವರು ಸೇರಿ ಮಾಡುವಂತಹ ಹಬ್ಬ. ಇಡೀ ವರ್ಷದಲ್ಲಿ ನಮಗೆ ಬಂದಂತಹ ಪ್ರತಿಯೊಂದು ಬೆಳೆಯನ್ನು ನಾವು ಭೂಮಿ ತಾಯಿಗೆ ಕೃತಜ್ಞತಾಪೂರ್ವಕವಾಗಿ ಸಮರ್ಪಿಸುವಂಥ ಈ ಹಬ್ಬವನ್ನು ಎಲ್ಲರೂ ಸುಖ, ಶಾಂತಿ, ನೆಮ್ಮದಿಯಿಂದ ಈ ವರ್ಷ ಕಳೀಲಿ ಅಂತ ನಾವು ಬೇಲೂರು ಪಬ್ಲಿಕ್ ಸ್ಕೂಲ್ ವತಿಯಿಂದ ಶುಭ ಹಾರೈಸ್ತೀವಿ, ಮಾಡ್ತೀವಿ. ಭಾರತ ಜಾತ್ಯತೀತ ದೇಶ. ಈ ದೇಶದಲ್ಲಿ ಈ ನಮ್ಮ ಸಂಸ್ಕೃತಿಯಲ್ಲಿ ಅನೇಕ ರೀತಿಯ ಹಬ್ಬದ ಆಚರಣೆ ಇದೆ. ಇಂದಿನ ನವಯುಗದಲ್ಲಿ ಜನರು ಆಧುನಿಕತೆಗೆ ಮೊರೆ ಹೋಗ್ತಾ ಇದ್ದಾರೆ. ಯಾರಿಗೂ ಹಿಂದೆ ಆಗಿರುವಂತಹ ಸಂಸ್ಕೃತಿ, ಸಂಸ್ಕಾರಗಳ ಬಗ್ಗೆ ಅರಿವಿಲ್ಲ. ಸೊ ಮಕ್ಕಳಿಗೆ ಈ ಸಂಸ್ಕೃತಿ, ಸಂಸ್ಕಾರದ ಅರಿವಾದರೆ ಮುಂದಿನ ಭವಿಷ್ಯ ತುಂಬ ಉಜ್ವಲವಾಗಿರುತ್ತೆ ಅನ್ನೋದು ನಮ್ಮ ಆಶಯ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಸ್ಥೆಯ ಕಾರ್ಯದರ್ಶಿ ಮಹೇಶ್ ಅವರು, ಸಂಕ್ರಾಂತಿ ನಮ್ಮ ಸಂಸ್ಕೃತಿ, ಕೃಷಿ ಪರಂಪರೆ ಮತ್ತು ಭಾರತೀಯ ಜೀವನ ಮೌಲ್ಯಗಳ ಪ್ರತೀಕವಾಗಿದೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ನಮ್ಮ ಸಂಸ್ಥೆಯ ಮುಖ್ಯ ಗುರಿಯಾಗಿದೆ. ಇಂತಹ ಹಬ್ಬಗಳ ಆಚರಣೆಗಳಿಂದ ಮಕ್ಕಳಲ್ಲಿ ದೇಶಿ ಸಂಸ್ಕೃತಿಯ ಬಗ್ಗೆ ಗೌರವ ಮತ್ತು ಅರಿವು ಮೂಡುತ್ತದೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಮಕ್ಕಳಿಗೆ ಕೇವಲ ಪಠ್ಯ ಶಿಕ್ಷಣವಷ್ಟೇ ಅಲ್ಲ, ನೈತಿಕ ಮೌಲ್ಯಗಳು, ಸಹಬಾಳ್ವೆ ಹಾಗೂ ಹಂಚಿಕೊಳ್ಳುವ ಗುಣಗಳು ಅಗತ್ಯವಿದೆ. ಶಾಲೆಯಲ್ಲಿ ನಡೆಸುವ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮಕ್ಕಳ ಸಮಗ್ರ ವ್ಯಕ್ತಿತ್ವ ವಿಕಸನಕ್ಕೆ ಸಹಕಾರಿಯಾಗುತ್ತವೆ ಎಂದು ಅವರು ಅಭಿಪ್ರಾಯಪಟ್ಟರು. ಬೇಲೂರು ಪಬ್ಲಿಕ್ ಶಾಲೆಯಲ್ಲಿ ಅದ್ದೂರಿಯಾಗಿ ಸಡಗರ ಸಂಭ್ರಮದಿಂದ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಿದ್ದೇವೆ. ಕಾರಣ ಏನು, ಸೂರ್ಯ ಪಥವನ್ನು ಬದಲಾಯಿಸ್ತದೆ ಅಂತ ಹೇಳ್ತಾರೆ. ಅದೇ ರೀತಿ ವರ್ಷ ಪೂರ್ತಿ ರೈತರು ಬೆಳೆದಂತಹ ಪ್ರತಿಯೊಂದು ದವಸ ಧಾನ್ಯಗಳನ್ನ ಇದು ತಂದು ಪೂಜೆ ಮಾಡಿದ್ದೀವಿ. ಇದನ್ನು ಸೂರ್ಯನಿಗೆ ಅರ್ಪಣೆ ಮಾಡುವಂಥ ದಿನ ಅಂತ ಇದನ್ನು ಕರೀತಾರೆ. ಹಾಗಾಗಿ ಭಾಳ ಸಂಭ್ರಮದಿಂದ ನಮ್ಮ ಶಾಲೆಯಲ್ಲಿ, ಅದು ವರ್ಷ ಆಚರಣೆ ಮಾಡಿದ್ರು, ಈ ವರ್ಷ ಭಾಳ ಅದ್ದೂರಿಯಾಗಿ ಆಚರಣೆ ಮಾಡಿದ್ದೀವಿ. ಇದ್ರ ಮೂಲಕ ಏನು ಎಳ್ಳು ಬೆಲ್ಲವನ್ನು ಹಂಚಿ ಸಿಹಿ ಮಾತನಾಡಿ, ಒಳ್ಳೇದು ಬಯಸಿ, ಒಳ್ಳೇದು ಮಾತಾಡಿ ಅಂತ ಹೇಳ್ತಾ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಸಂಸ್ಥೆ ಅಧ್ಯಕ್ಷ ಗುರುಪಾದಸ್ವಾಮಿ ಹಾಗೂ ಶಿಕ್ಷಕ ವೃಂದದವರು ಹಾಜರಿದ್ದರು. ಬೇಲೂರು ಪಟ್ಟಣ ಸಮೀಪದ ಪ್ರಸಾದಿಹಳ್ಳಿ ರಸ್ತೆಯ ಬೇಲೂರು ಸ್ಟೋನ್ ಕ್ರಷರ್ಗೆ ತಹಶೀಲ್ದಾರ್ ಶ್ರೀಧರ್ ಕಂಕನವಾಡಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಕ್ರಷರ್ನ ದಾಖಲಾತಿಗಳನ್ನು ಪಡೆದುಕೊಂಡರು. ಪ್ರತಿದಿನ ಎಷ್ಟು ಲೋಡ್ ಹೊರ ಹೋಗುತ್ತಿದೆ ಎಂಬುದರ ಬಗ್ಗೆ ಪರಿಶೀಲಿಸಿ ಸಿಸಿ ಕ್ಯಾಮೆರಾ, ಡಿವಿಆರ್ ವಶಪಡಿಸಿಕೊಂಡರು. ಪರಿಶೀಲನೆ ಪೂರ್ಣ ಮುಗಿಯುವವರೆಗೆ 2 ರಿಂದ 3 ದಿನಗಳವರೆಗೆ ಕ್ರಷರ್ ಬಂದ್ ಮಾಡುವಂತೆ ಕ್ರಷರ್ ವ್ಯವಸ್ಥಾಪಕರಿಗೆ ಸೂಚಿಸಿದರು. ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ಕ್ರಷರ್ ಸುತ್ತಮುತ್ತಲಿನ ಗ್ರಾಮಸ್ಥರು ನಿಯಮ ಮೀರಿ ಕಲ್ಲು ಗಣಿಗಾರಿಕೆಯನ್ನು ನಡೆಸಲಾಗುತ್ತಿದೆ. ಇದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಎಂದು ದೂರು ನೀಡಿದ ಹಿನ್ನೆಲೆಯಲ್ಲಿ ಪರಿಶೀಲನೆ ನಡೆಸಲಾಗಿದೆ. ಮೇಲ್ನೋಟಕ್ಕೆ ಕ್ರಷರ್ನಿಂದ ಬರುವ ಧೂಳಿನಿಂದ ಜನರಿಗೆ ಸಮಸ್ಯೆಯಾಗುತ್ತಿರುವುದು, ನೆಲದಲ್ಲಿ ಆಳವಾಗಿ ಕಲ್ಲು ಸಿಡಿಸಿರುವುದು ಕಂಡು ಬರುತ್ತಿದ್ದು, ಗಣಿಗಾರಿಕೆ ಇಲಾಖೆಯವರು ಯಾವ ರೀತಿ ಅನುಮತಿ ನೀಡಿದ್ದಾರೆ, ಕ್ರಷರ್ ಮಾಲೀಕರು ಯಾವ ನಿಯಮ ಮೀರಿರುವವರು ಎಂದು ಪರಿಶೀಲಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು.
ಸನ್ಯಾಸಿಹಳ್ಳಿ ನರೇಂದ್ರ ಮಾತನಾಡಿ, ಅಕ್ಕಪಕ್ಕದ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ಗಣಿಗಾರಿಕೆ ನಡೆಸಲಾಗುತ್ತಿದೆ. ಭೂಮಿಯ ತಳಭಾಗದಲ್ಲಿ 100 ಅಡಿಗಿಂತಲೂ ಹೆಚ್ಚಿನ ಆಳವಾದ ಹಳ್ಳಗಳನ್ನು ತೋಡಿ ಗಣಿಗಾರಿಕೆ ನಡೆಸುತ್ತಿರುವುದರಿಂದ ಮಾರುತಿನಗರ, ಹೊಸ ಹಾಗೂ ಹಳೆ ಉತ್ಪಾದನಹಳ್ಳಿ, ಸನ್ಯಾಸಿಹಳ್ಳಿ ಹಾಗೂ ಸುತ್ತಮುತ್ತಲಿನ ಮನೆಗಳಿಗೆ ಹಾನಿಯಾಗಿದ್ದು ಕಟ್ಟಡಗಳು ಬಿರುಕು ಬಿಟ್ಟಿವೆ. ರಿಗ್ ಬ್ಲಾಸ್ಟ್ ಮಾಡುವ ಸಂದರ್ಭದಲ್ಲಿ ಭೂಕಂಪವಾದ ಅನುಭವ ಉಂಟಾಗುತ್ತಿದೆ. ಈ ಬಗ್ಗೆ ಕ್ರಷರ್ನವರಿಗೆ ಸಾಕಷ್ಟು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ತಿಳಿಸಿದರು. ಮಾರುತಿನಗರದ್ದು ಈ ಹಿಂದೆ ಸಣ್ಣ ಪುಟ್ಟ ಪ್ರಮಾಣದಲ್ಲಿ ಇವರು ಬ್ಲಾಸ್ಟ್ ಮಾಡ್ತಾ ಇದ್ರು. ಈಗ ಒಂದು ತಿಂಗಳ ಹಿಂದೆ ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ರು. ಆಗ ತಹಸೀಲ್ದಾರ್ ಸಾಹೇಬ್ರಿಗೂ ಮತ್ತು MLA ಸಾಹೇಬ್ರಿಗೂ ಸಹ ಗ್ರಾಮಸ್ಥರು ಸೇರಿ ಮನವಿಯನ್ನು ಸಲ್ಲಿಸಿದ್ವು. ಬ್ಲಾಸ್ಟ್ ಆಗೋ ರೀತಿ ನೋಡ್ಕೊಂಡು ತಡಿತೀವಿ ಅಂತ ಹೇಳಿದ್ರು. ಅದೇ ರೀತಿ ಇವತ್ತು ಬಂದು ತಹಸೀಲ್ದಾರ್ ಸಾಹೇಬರು ಪರಿಶೀಲನೆ ಮಾಡಿದರು. ಮೊನ್ನೆ ಸಂಕ್ರಾಂತಿ ಹಬ್ಬದ ದಿವಸ ದೊಡ್ಡ ಪ್ರಮಾಣದಲ್ಲಿ ಬ್ಲಾಸ್ಟ್ ಮಾಡಿದ್ದಾರೆ. ಅವತ್ತು ಸುಮಾರು ಮನೆಗಳಿಗೆಲ್ಲ ಹಾನಿಯಾಗಿದೆ. ಮತ್ತು ನಮ್ಮ ಹಾಲು ಉತ್ಪಾದಕರ ಸಹಕಾರ ಸಂಘದ ಕಟ್ಟಡ ಸಹಿತ 3 ಕಡೆ ಬಿರುಕು ಬಿಟ್ಟಿದೆ. ಅದ್ರ ಫೋಟೋನ ಸಹಿತ ಎಲ್ಲ ಕೊಟ್ಟಿದ್ದೀನಿ. ಮತ್ತು ಕೆಲವೊಂದು ಮನೇಲಿ TV ಎಲ್ಲ ಬಿದ್ದು ಹೊಡೆದೋಗಿದ್ದಾವೆ. ಅದಕ್ಕೋಸ್ಕರ ಇದು ಮನೆ ತಹಸೀಲ್ದಾರ್ ಸಾಹೇಬ್ರಲ್ಲಿ ಮನವಿ ಮಾಡ್ತಾಯಿದ್ದೀವಿ. ಪೂರ್ಣ ಇದನ್ನು ಬ್ಲಾಸ್ಟ್ ಮಾಡೋದನ್ನ ನಿಷೇಧಿಸಬೇಕು ಅಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರೂ ಗ್ರಾಮಸ್ಥರು. ನಾವು ನರೇಂದ್ರ ಅಂತ ಹೇಳ್ಬಿಟ್ಟು ಸನ್ಯಾಸಹಳ್ಳಿ ಗ್ರಾಮಸ್ಥರು. ಇಲ್ಲಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಜನಗಳಿಗೆ ಭಾಳ ತೊಂದರೆ ಆಗ್ತಾಯಿದೆ. ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಈ ಮನೆಗಳೆಲ್ಲ ಹದರುತ್ತಾ ಇರೋದು, ಮತ್ತು ಅಕ್ಕಪಕ್ಕ ಜಮೀನುಗಳಿಗೆ ಡೆಸ್ಟ್ ಎಲ್ಲ ಇದಾಗ್ತಾ ಇದೆ. ಮತ್ತು ದನ ಕರುಗಳಿಗೆ ನೀರು ಕುಡಿಯಲಿಕ್ಕೂ ಭಾಳ ಇದಾಗ್ತದೆ. ಕೆರೆಗಳಿಗೆಲ್ಲ ಧೂಳು ಕೂರ್ತಾ ಇದೆ. ಹಾಗಾಗಿ ಇವರಿಗೆ ಎಷ್ಟೇ ಸರಿ ಹೇಳಿದ್ರು ಕೂಡ ಇವರು ಅದನ್ನು ತಲೆಗೆ ಹಾಕೊಳ್ಳದೆ ಪದೇ ಇದು ಮಾಡ್ತಾ ಇದ್ದಾರೆ, ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ. ಮನೆಗಳು ಈ ಒಂದು ಭೂಕಂಪದ ಅನುಭವ ಆಗ್ತಾ ಇದೆ ಇವ್ರು ಮಾಡ್ತಾ ಇರೋದ್ರಿಂದ. ಆದಷ್ಟು ಇದಕ್ಕೆ ಕ್ರಮ ಕೈಗೊಳ್ಳಿ ಅಂತೇಳಿ ತಹಶೀಲ್ದಾರ್ ಅವರಿಗೆ ಅರ್ಜಿ ಕೊಟ್ಟಿದ್ದೀವಿ, MLA ಅವ್ರಿಗೂ ಕೊಟ್ಟಿದ್ದೀವಿ. ಇನ್ನು ಮುಂದಿನ ನಿರ್ಧಾರ ಅವ್ರು ಮಾಡಬೇಕಾಗುತ್ತೆ. ಬಿರುಕುಬಿಟ್ಟಿದೆ. ಅಷ್ಟು ಜೋರಾಗಿ ಬ್ಲಾಸ್ಟ್ ಮಾಡಿದ್ರು ಅವತ್ತ. ಎಷ್ಟು ಗಂಟೆ ಮಾಡಿದ್ರು? 6:30 ಸಂಜೆ 6:30. ಹಗಲೊತ್ತು ಮಾಡಲ್ಲ, 6:30 7 ಗಂಟೆ ಹಿಂಗೆಲ್ಲ ಬ್ಲಾಸ್ಟ್ ಮಾಡ್ತಾರೆ. ನನಗೆ ಬ್ಲಾಸ್ಟ್ ಬಿರುಕು ಬಿಟ್ಟ ತಕ್ಷಣ BSL ಆಗಲೇ ಫೋನ್ ಮಾಡಿದೆ ಇಮಿಡಿಯೇಟ್ಲಿ. ಸರ್ ನೋಡಿ ಸರ್ ಬ್ಲಾಸ್ಟ್ ಆಗಿದೆ ಅಂತ ಫೋಟೋ ತೆಗ್ತೀನಿ. ಅವರೇ ಬರ್ತಾರೆ. ಹೌದಾ, ನೀವು ಯಾವ ಬರ್ತೀರಾ? ಮೊನ್ನೆ SC/ST ಮೀಟಿಂಗಲ್ಲಿ ಕಂಪ್ಲೇಂಟ್ ಬಂದಿತ್ತು. ಅದ್ರ ಪ್ರಕಾರ ನಾವು ಒಂದ್ಸಲ ಇಲ್ಲಿ ಕಂಪ್ಲೇಂಟ್ ಏನಿತ್ತು ಅಂದರೆ ಬ್ಲಾಸ್ಟಿಂಗ್ ಮಾಡ್ತಾ ಇದ್ದಾರೆ, ಆಮೇಲೆ ಕಟ್ಟಡಗಳಿಗೆ ಹಾನಿ ಆಗ್ತಾಯಿದೆ, ಡಸ್ಟಿಂದ ಸರಿಯಾಗಿ ಬೆಳೆಗಳನ್ನು ಬೆಳೆಯೋಕ್ಕಾಗ್ತಾಯಿಲ್ಲ ಅಂತ ಹೊಸದೇಳಿ ಗ್ರಾಮಸ್ಥರು ಕಂಪ್ಲೇಂಟ್ ಮಾಡಿದ್ರು. ಅದನ್ನು ನಾವು ವಿಶ್ಲೇಷಣೆ ಮಾಡಿದಾಗ ಡಸ್ಟಿಗೆ ಸರಿಯಾಗಿ ಸ್ವಲ್ಪ ನೀರು ಹೊಡೆದೇ ಅದು ಕಂಡು ಬಂದಿದೆ. ಬ್ಲಾಸ್ಟಿಂಗ್ ಯಾವ ತೀವ್ರತೆ ಮಾಡ್ತಾಯಿದ್ರೆ, ಏನು ಪರ್ಮಿಷನ್ ಇದೆ, ಸ್ವಲ್ಪ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿದಾಗ ಗೊತ್ತಾಗ್ತದೆ. ಈಗ ಜಸ್ಟ್ ನಾವು ಪ್ರೈಮರಿ ಏನು ಮಾಡಿದ್ವಿ, ಫೈನಾನ್ಸ್ ಅವ್ರು ತಗೊಂಡ್ಬಂದು ಪೂರ್ತಿ ತನಿಖೆ ಮಾಡಿ ಅದ್ರ ಮೇಲೆ ಕಂಪ್ಲೇಂಟ್ ಮೇಲಾಧಿಕಾರಿಗಳು ಸಲ್ಲಿಸ್ತೀವಿ. ಇಲ್ಲ ರೂಲ್ಸ್ ಪ್ರಕಾರ ಇದ್ದರೆ ನಾವು ಮಾಡ್ಕೊಳ್ತೀವಿ. ಈ ಸಂದರ್ಭದಲ್ಲಿ ಮಾರುತಿನಗರದ ಮಂಜೇಗೌಡ, ಉದಿತ್, ಹನುಮಂತು, ಸುತ್ತಮುತ್ತಲಿನ ಗ್ರಾಮಸ್ಥರುಗಳಾದ ಗಿರೀಶ್, ಧರ್ಮೇಗೌಡ, ಪುಟ್ಟಸ್ವಾಮಿಗೌಡ, ಹೇಮಂತ್, ಕಿರಣ್ ಕುಮಾರ್, ಮೋಹನ್, ದಯಾನಂದ್ ಇನ್ನಿತರರು ಹಾಜರಿದ್ದರು. ಗೊಬ್ಬಿ ತಾಲೂಕಿನ ಹರ್ದಗಿರಿ ಗ್ರಾಮದ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಭಯ ಹುಟ್ಟಿಸಿದ ಚಿರತೆಯ ಸೆರೆಯಾಗಿದೆ. ಗೊಬ್ಬಿ ತಾಲೂಕಿನ ತೊಟ್ಟುಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಚಿರತೆಯು ಕಾಣಿಸಿಕೊಂಡು ಗ್ರಾಮಸ್ಥರಲ್ಲಿ ಭಯದ ಜೊತೆ ಆತಂಕ ಸೃಷ್ಟಿ ಮಾಡಿತ್ತು. ಅಲ್ಲದೆ ರೈತರ ಕುರಿ, ಮೇಕೆ, ನಾಯಿಗಳನ್ನು ತಿನ್ನುತ್ತಿತ್ತು. ಚಿರತೆ ಕಾಣಿಸಿಕೊಂಡ ತಕ್ಷಣ ಆ ಭಾಗದ ಗ್ರಾಮಸ್ಥರು ಅರಣ್ಯಾಧಿಕಾರಿಗಳಿಗೆ ಬೋನ್ ನೀಡುವಂತೆ ಮನವಿ ಮಾಡಿದರು. ಮನವಿಗೆ ಸ್ಪಂದಿಸಿದ ಅರಣ್ಯಾಧಿಕಾರಿಗಳು ಸ್ಥಳಕ್ಕೆ ಬಂದು ಚಿರತೆ ಓಡಾಡುವ ಜಾವಗಳಲ್ಲಿ ಬೋನ್ ಇಟ್ಟು ವ್ಯವಸ್ಥೆ ಮಾಡಿದ್ರು. ಅದರಂತೆ ಅಲ್ಲಿ ಓಡಾಡುತ್ತಿದ್ದ ಚಿರತೆ ಅರಣ್ಯಾಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಚಿರತೆಯು ಸೆರೆಯಾಗಿದೆ. 2 ವರ್ಷದ ಹೆಣ್ಣು ಚಿರತೆ ಇದ್ದಾಗಿದ್ದು ಅರಣ್ಯ ಸಿಬ್ಬಂದಿಗಳಾದ ಶಂಕರ್, ಸಂತೋಷ್, ಶಶಿಕುಮಾರ್, ನರಸಿಂಹಮೂರ್ತಿ, ಶಿವಕುಮಾರ್, ಷಣ್ಮುಖ ಅವರು ಚಿರತೆಯನ್ನು ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡಿದ್ದಾರೆ. ಈ ಭಾಗದ ರೈತರಿಗೆ ಚಿರತೆ ಸೆರೆಯಾಗಿರುವುದು ನಿಟ್ಟುಸಿರು ಬಿಟ್ಟಂತಾಗಿದೆ. ಸರ್ಕಾರದ ಅಭಿವೃದ್ಧಿ ಯೋಜನೆ ಕಾರ್ಯಕ್ರಮಗಳು ನವಕರ್ನಾಟಕ ನಿರ್ಮಾಣಕ್ಕೆ ಸಹಕಾರಿ ಎಂದು ಶಾಸಕ ಆರ್ ಕೃಷ್ಣಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ. ಕೊಳ್ಳೇಗಾಲ ತಾಲೂಕು ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿಂದು ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ವತಿಯಿಂದ 3 ದಿನಗಳ ಕಾಲ ಆಯೋಜಿಸಿರುವ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಜನರ ಅಭಿವೃದ್ಧಿಗಾಗಿ ರಾಜ್ಯ ಸರ್ಕಾರ ರೂಪಿಸಿರುವ ಕಾರ್ಯಕ್ರಮಗಳು ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಕುರಿತ ವಸ್ತು ಪ್ರದರ್ಶನದ ಮಳಿಗೆಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರವು 2013ರಿಂದ 2018ರ ಅವಧಿಯಲ್ಲಿ ಜನತೆಗೆ ಭಾಗ್ಯಗಳ ಭಾಗ್ಯ ನೀಡಿತ್ತು. ಇಡೀ ದೇಶದಲ್ಲಿಯೇ ಭಾಗ್ಯಗಳ ಭಾಗ್ಯ ನೀಡಿದವರು ಎಂದರೆ ಅದು ಸಿದ್ದರಾಮಯ್ಯನವರು ಮಾತ್ರ ಎಂದು ದೇಶವೇ ಕೊಂಡಾಡುತ್ತಿದೆ.
ಮುಂದುವರಿದು 2ನೇ ಬಾರಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮುಂದಾಗಿದ್ದಾರೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದ ಅನೇಕ ನಿರುದ್ಯೋಗಿ ಯುವಕ ಯುವತಿಯರಿಗೆ ಸಾಕಷ್ಟು ಅನುಕೂಲಗಳಾಗಿದ್ದು, ಈ ಮೂಲಕ ನವಕರ್ನಾಟಕದ ನಿರ್ಮಾಣಕ್ಕೆ ನಾಂದಿ ಹಾಡಿದ್ದಾರೆಂದು ತಿಳಿಸಿದರು. ಕೆ ಶಿವಕುಮಾರ್ ಅಧ್ಯಕ್ಷತೆಯಲ್ಲಿ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಗ್ಯಾರಂಟಿ ಯೋಜನೆಗಳ ರೂವಾರಿಗಳು ಅವರ ಸಮಿತಿ ಶಿಫಾರಸು ಅನ್ವಯ 5 ಗ್ಯಾರಂಟಿ ಯೋಜನೆಗಳು ಇವತ್ತು ರಾಜ್ಯಕ್ಕೆ ಅನುಷ್ಠಾನಗೊಳಿಸುವಂಥ ಪ್ರಸ್ತಾವನೆಯನ್ನು ಅವರು ಸಲ್ಲಿಸಿಕೊಂಡಿದ್ದಾರೆ. ಅದನ್ನು ಚಾಚು ತಪ್ಪದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು 5 ಗ್ಯಾರಂಟಿ ಯೋಜನೆಗಳು ಕೂಡ ಹಂತವಾಗಿ ಅನುಷ್ಠಾನಗೊಳಿಸುವ ಮುಖಾಂತರ ರಾಜ್ಯದಲ್ಲಿ ವರ್ಷಕ್ಕೆ ಸುಮಾರು 56,000 ಕೋಟಿಯನ್ನು ಕಾಯ್ದಿರಿಸಿಕೊಂಡು ಇವತ್ತು GST ಕಮ್ಮಿ ಆದ ಪ್ರಯುಕ್ತ ಅದು 54,000 ಕೋಟಿಗೆ ಕಮ್ಮಿಯಾಗಿದೆ. ಆದರೂ ಕೂಡ ಇವತ್ತು ರಾಜ್ಯದ ಅಭಿವೃದ್ಧಿ ಕೆಲಸ ಕಾರ್ಯಗಳು ಕರ್ನಾಟಕದ ನವನಿರ್ಮಾಣಕ್ಕೆ ಒಂದು ಅವಕಾಶ ಆಗಿದೆ. ಇವತ್ತು ವಿರೋಧ ಪಕ್ಷದವರು ನಮ್ಮನ್ನು ಟೀಕೆ ಮಾಡ್ತಾ ಇದ್ದಾರೆ. ಈ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದ ಮೀಸಲು ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಅಥವಾ ಸಮುದಾಯಕ್ಕೆ ಸಂಬಂಧಪಟ್ಟಂಥ ಅನೇಕ ಚಂದ್ರು, ಕೊಳ್ಳೇಗಾಲ ತಾಲೂಕು ಗ್ಯಾರಂಟಿ ಯೋಜನೆಗಳ ಸಮಿತಿ ಅಧ್ಯಕ್ಷರಾದ ರಾಜೇಂದ್ರ, ವಾರ್ತಾ ಸಹಾಯಕರಾದ ಸುರೇಶ್ ಕುಮಾರ್, ಯಳಂದೂರು ತಾಲೂಕು ಅಧ್ಯಕ್ಷ ಪ್ರಭು ಪ್ರಸಾದ್, ನಗರಸಭೆ ಪೌರಾಯುಕ್ತರಾದ ರುದ್ರಮ್ಮ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮಳವಳ್ಳಿಯ ಶ್ರೀ ಮಾರಮ್ಮ ದೇವಾಲಯದ ಪ್ರತಿಷ್ಠಾಪನಾ ಪೂಜಾ ಮಹೋತ್ಸವ ಹಾಗೂ ಉದ್ಘಾಟನಾ ಸಮಾರಂಭವು ಜನವರಿ 21ರಿಂದ 23ರವರೆಗೆ 3 ದಿನಗಳ ಕಾಲ ನಡೆಯಲಿದೆ ಎಂದು ಶ್ರೀ ಮಾರಮ್ಮ ಸೇವಾ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಸಿಎಂ ಶಿವಕುಮಾರ್ ತಿಳಿಸಿದ್ದಾರೆ. ಮಳವಳ್ಳಿ ತಾಲೂಕಿನ ಚಿಕ್ಕೇಗೌಡನದೊಡ್ಡಿ ಗ್ರಾಮದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಜನವರಿ 21ರಂದು ಸಂಜೆ ಹೋಮ ಹವನ ಸೇರಿದಂತೆ ಹಲವು ಪೂಜಾ ಕೈಂಕರ್ಯ ನಡೆಸಲಾಗುವುದು. ಇದಲ್ಲದೆ ಕಿರುಗಾವಲು ಸಂತೆಮಾಳದಿಂದ ಸಾಂಸ್ಕೃತಿಕ ಕಲಾ ತಂಡದೊಂದಿಗೆ ಮಾರಮ್ಮ ಉತ್ಸವ ಮೂರ್ತಿ ಮೆರವಣಿಗೆ ನಡೆಸಲಾಗುವುದು. ಇನ್ನು 23ರಂದು ನಡೆಯಲಿರುವ ವೇದಿಕೆ ಕಾರ್ಯಕ್ರಮವನ್ನು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಉದ್ಘಾಟಿಸಲಿದ್ದು, ಪರಿಸರ ನಿಯಂತ್ರಣ ಮಾಲಿನ್ಯ ಮಂಡಳಿ ಅಧ್ಯಕ್ಷ ಹಾಗೂ ಶಾಸಕ ನರೇಂದ್ರ ಸ್ವಾಮಿ ಸೇರಿದಂತೆ ಹಲವು ಗಣ್ಯರು ಆಗಮಿಸಲಿದ್ದಾರೆ. ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಎಂದು ವಿನಂತಿಸಿದರು. ಮಾರಳ್ಳಿ ಪುಟ್ಟ ಬರುತ್ತೆ, ಜೊತೆಗೆ ಕಾದರವಾಡಿ ಜೀರೇಶ್ವರ ಕೊಟ್ಬೀರಪ್ಪ ಅದು ಬರುತ್ತೆ, ಜೊತೆಗೆ ನಮ್ಮ ಮಾರಮ್ಮನ ದೇವಸ್ಥಾನ, ನಮ್ಮ ಮಾರಮ್ಮನ ಪೂಜೆನೂ ಬರುತ್ತೆ. ಸಾಂಸ್ಕೃತಿಕ ಚಟುವಟಿಕೆಗಳಾದ ಡೊಳ್ಳು ಕುಣಿತ ಮತ್ತು ಕೀಲು ಕುಣಿತ, ಈಗ ಕೋಲಾಟ ಇತ್ಯಾದಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸದಾ ಹಮ್ಮಿಕೊಂಡಿರ್ತೀವಿ. ಅಲ್ಲೇ ಜೊತೆಯಲ್ಲಿ ಪೂಜೆ ಜೊತೆಯಲ್ಲಿ ಬರುತ್ತೆ. ನಂತರ 12 ಗಂಟೆ ಜೊತೆಯಲ್ಲಿ ಕನಕ ಜಯಂತಿನೂ ಏರ್ಪಡಿಸ್ಕೊಂಡಿರ್ತೀವಿ. ಶ್ರೀ 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 ಬೀರೇಂದ್ರ ಶ್ರೀ ಶ್ರೀ ಗುರುಗಳಾದ ಗುರುಗಳಾದ ಶಿವಾನಂದಪುರಿ ಮಹಾಸ್ವಾಮಿಗಳು ಈ ಕನಕ ಜಯಂತಿಗೆ ಈ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಾರೆ. ಅವರು ಸದಾ ಬರ್ತಾರೆ, ಅವ್ರದ್ದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಜೊತೆಯಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ. ವೇದಿಕೆ ಕಾರ್ಯಕ್ರಮ ಬಂದು 12:30ರಿಂದ ಕಮೆನ್ಸ್ ಆಗುತ್ತೆ. ಆ ವೇದಿಕೆಗೆ ಈ ಕ್ಷೇತ್ರದ MLA ಶ್ರೀ 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 ಶಿವಾನಂದಪುರಿ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ನಮ್ಮ ಈ ಕ್ಷೇತ್ರದ MLA ಅವರಾದ PM ನರೇಂದ್ರ ಸ್ವಾಮಿಯವರು ಕರ್ನಾಟಕ ವಾಯುಮಾಲಿನ್ಯ ಪರಿಸರ ನಿಯಂತ್ರಣ ಮಂಡಳಿ ಅಧ್ಯಕ್ಷರು ಹಾಗೂ ಶಾಸಕರು ಆಗಿರ್ತಾರೆ. ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ನಂತರ ಯತೀಂದ್ರ ಸಿದ್ದರಾಮಯ್ಯನವ್ರು ಬರ್ತಾರೆ, HM ರೇವಣ್ಣವ್ರು ಬರ್ತಾರೆ, ರವಿಶಂಕರ್ ಅವ್ರು ಬರ್ತಾರೆ, KR ನಗರ ಕ್ಷೇತ್ರ MLA ಅವರು, MK ಸೋಮಶೇಖರ್ ಬರ್ತಾರೆ, ಮಾಜಿ ಶಾಸಕರು, ಡಾಕ್ಟರ್ M ನಾಗರಾಜ್ ಅವರು ಬರ್ತಾರೆ, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯರು, ನಮ್ಮ ಹಿರಿಯ ಮುಖಂಡರಾದಂಥ ನಮ್ಮ ಸಮಾಜದ ಹಿರಿಯ ಮುಖಂಡರಾದಂಥ ಸಿದ್ದೇಗೌಡರು ಚನ್ನಪಿಳ್ಳೆಕೊಪ್ಪಲು ಅವರು ಬರ್ತಾರೆ. ಚಿಕ್ಕಲಿಂಗಯ್ಯವರು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರು ಜಿಲ್ಲಾ. ಈ ವೇಳೆ ಟ್ರಸ್ಟ್ನ ಅಧ್ಯಕ್ಷ ಸಿಎಂ ಸುಬ್ಬಣ್ಣ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಹದೇವ, ಗೌರವಾಧ್ಯಕ್ಷ ಸಿಎಂ ಮಹದೇವು, ಡೈರಿ ಮಾಜಿ ಅಧ್ಯಕ್ಷ ದಂಡಿಮಲ್ಲಯ್ಯ, ಶಿವಶಂಕರ ಸೇರಿದಂತೆ ಹಲವರು ಹಾಜರಿದ್ದರು. ನಮ್ಮ ನೆಲ, ನಮ್ಮ ಜಲ ಮತ್ತು ನಮ್ಮ ಜನರ ಹಕ್ಕುಗಳನ್ನು ರಕ್ಷಿಸುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಎಂದು ಶ್ರೀ ಕ್ಷೇತ್ರ ಬಂಗಾರಮಕ್ಕಿ ಸಂಸ್ಥಾನದ ಗುರುಗಳಾದ ಮಾರುತಿ ಗುರೂಜಿ ತಿಳಿಸಿದ್ದಾರೆ. ಜಿಲ್ಲೆಯ ಹಸಿರು ನೆಲ, ನದಿ, ಕಾಡು, ಸಂಸ್ಕೃತಿಯ ರಕ್ಷಣೆಗಾಗಿ ಶ್ರೀಯುತ ಮಾಸ್ತಪ್ಪ ನಾಯ್ಕ ಬಲ್ಸೆ ಹಾಗೂ ಶರಾವತಿ ಹೋರಾಟ ಸಮಿತಿಯ ಸಂಯುಕ್ತಾಶ್ರಯದಲ್ಲಿ ಜನವರಿ 21 ಹಾಗೂ 22ರಂದು ನಡೆಯಲಿರುವ ಪವಿತ್ರ ಪಾದಯಾತ್ರೆ ಕುರಿತು ಮಾತನಾಡಿ, ಮಾಸ್ತಪ್ಪ ನಾಯ್ಕ ಬಲ್ಸೆ ಹಾಗೂ ಶರಾವತಿ ಹೋರಾಟ ಸಮಿತಿಯ ನೇತೃತ್ವದ ಈ ಹೋರಾಟವು ಸತ್ಯ ಮತ್ತು ನ್ಯಾಯದ ಮಾರ್ಗದಲ್ಲಿದೆ.
ಜಿಲ್ಲೆಯ ಉಳಿವು ನಾಗರಿಕ ಹಕ್ಕುಗಳ ರಕ್ಷಣೆ, ಶರಾವತಿ ಸಂತ್ರಸ್ತರ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಹಾಗೂ ಪರಿಸರ ಪೂರಕ ಅಭಿವೃದ್ಧಿಗೆ ಆದ್ಯತೆ ಅಗತ್ಯ. ನೆಲದ ಋಣ ತೀರಿಸಲು ಒಗ್ಗೂಡಿ ನಡೆಯೋಣ, ನಮ್ಮ ಶರಾವತಿ ಉಳಿಸೋಣ ಎಂಬ ಹಿತವಚನದೊಂದಿಗೆ ಅವರು ಜಿಲ್ಲೆಯ ಜನತೆಗೆ ಆತ್ಮಸ್ಥೈರ್ಯ ತುಂಬಿದರು. ಶರಾವತಿಯನ್ನು ಉಳಿಸುವ ಸಲುವಾಗಿ ಪಾದಯಾತ್ರೆಯನ್ನು ಸಂಕಲ್ಪ ಮಾಡಿದ್ದೇವೆ. ಈ ಪಾದಯಾತ್ರೆಯ ಪ್ರಾರಂಭ ಗೇರಸೊಪ್ಪ ಈ ನದಿ ತಟದಲ್ಲಿರತಕ್ಕಂಥ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆಯನ್ನು ಸಲ್ಲಿಸಿ ನದಿಯ ಬಲದಂಡೆಯಲ್ಲಿರ್ತಕ್ಕಂಥ ವನವಾಸಿ ಸೀತಾರಾಮಚಂದ್ರ ದೇವರ ಸಮ್ಮುಖದಿಂದ ಹೊನ್ನಾವರ ಪರ್ಯಂತರವಾಗಿ ಪಾದಯಾತ್ರೆಯನ್ನು ಸಂಕಲ್ಪ ಮಾಡಿದ್ದಾರೆ. ಈ ಪಾದಯಾತ್ರೆ ಯಶಸ್ವಿಗಾಗಿ ಕ್ಷೇತ್ರದ ಎಲ್ಲ ಭಕ್ತರು, ಪರಿಸರಾಸಕ್ತರು ನದಿಯನ್ನು ಉಳಿಸುವಲ್ಲಿ ಹೋರಾಟ ಮಾಡಿದಂಥ ಸಮಿತಿ ಅತ್ಯಂತ ವಿಜೃಂಭಣೆಯಿಂದ ನಡೆದ ತಾಲೂಕಿನ ಹೆಬ್ಬಳಿಯ ಶ್ರೀ ಶೇಡಪುರಿ ಜಟಗಾ ಮಹಾಸತಿ ದೇವರ ಜಾತ್ರೆ ಸಂಪನ್ನಗೊಂಡಿತು. ಸಾವಿರಾರು ಭಕ್ತರು ಆಗಮಿಸಿ ಶ್ರೀ ಶೇಡಪುರಿ ಜಟಗಾ ಮಹಾಸತಿ ದೇವರ ದರ್ಶನ ಪಡೆದು ಪುನೀತರಾದರು. ವರ್ಷಂ ಪ್ರತಿಯಂತೆ 15 ಜನವರಿ ತಿಂಗಳ ಮಕರ ಸಂಕ್ರಾಂತಿ ದಿನದಂದು ಈ ಜಾತ್ರೆ ಆರಂಭಗೊಂಡು 2 ದಿನಗಳ ಕಾಲ ಬಹಳ ವಿಜೃಂಭಣೆಯಿಂದ ನಡೆಯುತ್ತದೆ. ಜಾತ್ರಾ ಪ್ರಯುಕ್ತ ಗುರುವಾರ ಬೆಳಗ್ಗೆಯಿಂದಲೇ ಸೇವೆಗಳು, ಹರಕೆ, ಉಡಿ ಸೇವೆ, ಕಾಣಿಕೆ ಸಲ್ಲಿಕೆ ಇತ್ಯಾದಿ ಧಾರ್ಮಿಕ ವಿಧಿವಿಧಾನಗಳು ನಡೆದವು. ವಿಶೇಷವಾಗಿ ಜಾತ್ರಾ ಮಹೋತ್ಸವದಲ್ಲಿ ಸೇಡಿ ಮರದ ಸೇವೆ ಪಾರಂಪರಿಕವಾಗಿ ನಡೆದು ಬಂದಿದ್ದು ಬಹಳ ಮಹತ್ವ ಪಡೆದಿದೆ. ಸುಮಾರು 500 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು ಈ ಸೇವೆ ಬಹಳ ಶಕ್ತಿಯುತವಾದದ್ದು ಎನ್ನುವ ಅಪಾರವಾದ ನಂಬಿಕೆ ಭಕ್ತರಲ್ಲಿದೆ. ಸೇಡಿ ಮರದ ಸೇವೆಗೆ ಗ್ರಾಮದಲ್ಲಿನ ತಾಲೂಕಿನಿಂದ ಜಿಲ್ಲೆಗಳಿಂದ ಭಕ್ತರು ಆಗಮಿಸಿ ಹರಕೆಯ ರೂಪದಲ್ಲಿ ಚಿಕ್ಕ ಮಕ್ಕಳು ಮತ್ತು ವಯಸ್ಕರಿಗೆ ಸೇಡಿ ಮರವನ್ನು ಹತ್ತಿಸಿ ಸಿಂಗಾರದ ಹೂವು, ಬಾಳೆಹಣ್ಣುಗಳನ್ನು ಎಸೆಯುವುದರ ಮೂಲಕ ಹರಕೆಯನ್ನು ಸಮರ್ಪಿಸಿದರು. ದೇವಸ್ಥಾನದ ಆಡಳಿತ ಮಂಡಳಿಯ ಪ್ರಮುಖರಾದ ಮೊಗೇರ್, ಪರಮೇಶ್ವರ ದೇವಾಡಿಗ, ಸುಬ್ರಾಯ ದೇವಾಡಿಗ, ಮಂಜಪ್ಪ ನಾಯ್ಕ, ಈರಪ್ಪ ನಾಯ್ಕ ಸೇರಿದಂತೆ ಇತರ ಪ್ರಮುಖರು ಸ್ಥಳದಲ್ಲಿದ್ದು ಪೂಜಾ ಮತ್ತು ಹರಕೆಗಳು ಸರಾಗವಾಗಿ ನಡೆಯಲು ಸಹಕರಿಸಿದರು. ಜನವರಿ 26ರಂದು ಆಚರಿಸುವ ಗಣರಾಜ್ಯೋತ್ಸವವನ್ನು ಕಳೆದ ಬಾರಿಯಂತೆ ಅದ್ದೂರಿಯಾಗಿ ಆಚರಿಸಲು ಸರ್ವಾನುಮತದಿಂದ ತೀರ್ಮಾನಿಸಲಾಯಿತು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜನವರಿ ಹಾಗೂ ಫೆಬ್ರವರಿ ತಿಂಗಳಲ್ಲಿ ವಿವಿಧ ಜಯಂತಿಗಳನ್ನು ಆಚರಿಸುವ ಸಂಬಂಧ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರು ಹಾಗೂ ತಹಶೀಲ್ದಾರ್ ಆದಂತಹ ಟಿಜೆ ಸುರೇಶ್ ಆಚಾರ್ ಅವರ ಅಧ್ಯಕ್ಷತೆಯಲ್ಲಿ ಕರೆದಿದ್ದ ಸಭೆಯಲ್ಲಿ ತಹಶೀಲ್ದಾರ್ ಮಾತನಾಡಿ, ತಾಲೂಕು ಆಡಳಿತ ವತಿಯಿಂದ ಜನವರಿ 21ರಂದು ಅಂಬಿಗರ ಚೌಡಯ್ಯ ಜಯಂತಿ, ಜನವರಿ 25ರಂದು ಸವಿತಾ ಮಹರ್ಷಿ, ಫೆಬ್ರವರಿ 1ರಂದು ಮಡಿವಾಳ ಮಾಚಿದೇವ ಜಯಂತಿ, ಫೆಬ್ರವರಿ 10ರಂದು ಕಾಯಕ ಶರಣರ ಜಯಂತಿ, ಫೆಬ್ರವರಿ 15ರಂದು ಶ್ರೀ ಸಂತ ಸೇವಾಲಾಲ್, ಫೆಬ್ರವರಿ 19ರಂದು ಛತ್ರಪತಿ ಶಿವಾಜಿ, ಫೆಬ್ರವರಿ 20ರಂದು ಶ್ರೀ ಸಂತಕವಿ ಸರ್ವಜ್ಞರವರುಗಳ ದಿನಾಚರಣೆಯನ್ನು ತಹಶೀಲ್ದಾರ್ ಕಚೇರಿ ಅಥವಾ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸರಳವಾಗಿ ಆಚರಿಸಲಾಗುವುದೆಂದು ತಿಳಿಸಿದರು. ತಾಲೂಕು ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಡಾ ಬಿ ಮಾರಯ್ಯ ಮಾತನಾಡಿ, ಈ ಬಾರಿಯ ಗಣರಾಜ್ಯೋತ್ಸವ ಆಚರಿಸುವ ಸಂಪೂರ್ಣ ಜವಾಬ್ದಾರಿಯನ್ನು ಟಿ ನರಸೀಪುರ ಹಾಗೂ ಬನ್ನೂರು ಪುರಸಭೆ ಮುಖ್ಯಾಧಿಕಾರಿಗಳಿಗೆ ನೀಡಿ ಅವರು ಯಾವುದೇ ರೀತಿಯ ಜಯಂತಿಯ ಜವಾಬ್ದಾರಿಗಳನ್ನು ತೆಗೆದುಕೊಂಡಿರುವುದಿಲ್ಲ ಎಂದು ತಿಳಿಸಿದರು. ಎಲ್ಲ ಜಯಂತಿಗಳನ್ನ ಸಾಂಕೇತಿಕವಾಗಿ ತಾಲೂಕು ಕಚೇರಿ ಅಥವಾ ತಾಲೂಕು ಪಂಚಾಯಿತಿಯಲ್ಲಿ ಆಚರಣೆ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ. ವಿಶೇಷವಾಗಿ ಗಣರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮದಲ್ಲಿ ಈ ಹಿಂದೆ 26/1/2025ರಲ್ಲಿ ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಕೊಟ್ಟಿದ್ವು ಅದೇ ರೀತಿ ಈಗ ನಾನು ನಡಾವಳಿಯನ್ನು ಎಲ್ಲರಿಗೂ ಕೊಡ್ತೀನಿ. ಉಳಿದಿರೋದು ಕೇವಲ 5 ರಿಂದ 6 ದಿನ ಮಾತ್ರ ಇದೆ ಗಣರಾಜ್ಯೋತ್ಸವ ಜಯಂತಿಗೆ. ಸೊ ನೀವೆಲ್ಲರೂ ಕೂಡ ಕಳೆದ ಯಾವುದು ಜಯಂತಿ ಮಾಡೋದು ಅವಾಗ ಬಹಳ ತೊಂದರೆ ಆಯ್ತು, ಆಯ್ತಾ. ಲಾಸ್ಟ್ ಮೂಮೆಂಟ್ ಕೊನೆಗೆ ನಾವೇ ಜವಾಬ್ದಾರಿ ತಗೊಂಡು ಎಲ್ಲ ಮಾಡಿಸಿದ್ದಾಯ್ತು. ಹಂಗಾದ್ರೆ ಬೇಡ, ಯಾರ್ಯಾರಿಗೆ ಏನೇನು ಜವಾಬ್ದಾರಿ ಇದೆ ಅದನ್ನ ಜಾಸ್ತಿ ಕಮ್ಮಿ ಅನ್ನಂಗಿಲ್ಲ, ಎಲ್ಲರೂ ಮಾಡಬೇಕು. ರಾಷ್ಟ್ರೀಯ ಹಬ್ಬ ಅದು. ಇನ್ನು ಉಳಿದ ಜಯಂತಿಗಳಿಗೆ ನಿಮ್ ಯಾರ್ದು ಸಪೋರ್ಟ್ ನಾವು ಕೇಳಲ್ಲ. ಸರ್ಕಾರ ಕೊಡುತ್ತೋ ಬಿಡುತ್ತೋ, ನಮ್ಮ ಸಾಂಕೇತಿಕವಾಗಂತೂ ಮಾಡ್ತಾ ಇದ್ದೀವಿ ಕಳೆದ ವರ್ಷದಿಂದ. ಈಗ ಆಲ್ರೆಡಿ ಸವಿತಾ ಸಮಾಜದವರು ಕಳೆದ ವರ್ಷ ನಾವು ಮಾಡಿದ್ನೆ ನಮಗೆ ಅಮೌಂಟ್ ಕೊಟ್ಟಿಲ್ಲ ಅಂತ 2-3 ಸಲ ಕೇಳಿದ್ದಾರೆ. ಆದ್ರೂ ಕೂಡ ದುಡ್ಡು ಬರದೇ ಇರೋದ್ರಿಂದ ನಾವು ಕೊಟ್ಟಿಲ್ಲ. ಸಾಂಕೇತಿಕವಾಗಿ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಸೊ ಗಣರಾಜ್ಯೋತ್ಸವಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೋ ಎಲ್ಲ ಕಾರ್ಯಕ್ರಮಗಳು ಇರ್ತವೆ, ಯಾವುದೇ ಬದಲಾವಣೆ ಇಲ್ಲ. ಮಕ್ಕಳಿಗೆ ತಿಂಡಿ ವ್ಯವಸ್ಥೆ ಇರುತ್ತೆ, ಧ್ವಜಸ್ತಂಭ ನಿರ್ಮಾಣ ಇರುತ್ತೆ, ಧ್ವಜಾರೋಹಣ ಕಾರ್ಯಕ್ರಮ ಇರುತ್ತೆ. ಕಾರ್ಯಕ್ರಮಕ್ಕೆ ವೇದಿಕೆಗೆ ಯಾವ್ಯಾವ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೆ ಹಾಕಿದ್ದು ಅವರವರೇ
ಕೆಲಸ ಮಾಡಬೇಕು. ಇನ್ನು PO ಮತ್ತು ಸ್ಟಾಫ್ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಗಣ್ಯರನ್ನ ವೇದಿಕೆಗೆ ಸ್ವಾಗತ ಮಾಡುವಂಥ ಕಾರ್ಯಕ್ರಮ, ವೇದಿಕೆ ಅಲಂಕಾರ ತೋಟಗಾರಿಕೆ ಇಲಾಖೆಯವರು ನಾಳೆ ರಜೆ ಇರೋದ್ರಿಂದ ನಾಡಿದ್ದೇ ಸೋಮವಾರನೇ ರೆಡಿ ಮಾಡಿಸಿ ಹಂಚಕ್ಕೆ ವ್ಯವಸ್ಥೆ ಮಾಡ್ತೀವಿ. ಇನ್ನು ಬ್ಯಾಡ್ಜು ಬ್ಯಾನರ್ ವ್ಯವಸ್ಥೆ, ಸನ್ಮಾನ ನೆನಪಿನ ಕಾಣಿಕೆ ವ್ಯವಸ್ಥೆ, ಈ ಎಲ್ಲ ವ್ಯವಸ್ಥೆಗಳ ಜೊತೆಗೆ ಪೊಲೀಸ್ ಇಲಾಖೆಯವರು ಕಾನೂನು ಸುವ್ಯವಸ್ಥೆ ಜೊತೆಗೆ ಮಾರ್ಚ್ ಪಾಸ್ಟ್ ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಆಗುತ್ತಾ ಇಲ್ವಾ ಕೇಳಬೇಕು. ಯಾಕೆಂದ್ರೆ ಬಹಳ ಸೊ ಇದಿಷ್ಟು ಕಳೆದ ಬಾರಿ ಏನಿತ್ತು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ಡಾಕ್ಟರ್ ಮನ್ಸೂರ್ ಅಲಿ, ಪ್ರಭಾರ ಇಒ ರಂಗಸ್ವಾಮಿ, ಬಿಇಒ ಶಿವಮೂರ್ತಿ, ತೋಟಗಾರಿಕೆ ಇಲಾಖೆ ಶಾಂತ, ಮೀನುಗಾರಿಕೆ ಇಲಾಖೆ ಶ್ವೇತಾ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು, ಸಹಾಯಕರು ಸೇರಿದಂತೆ ವಿವಿಧ ಸಮುದಾಯದ ಮುಖಂಡರು ಹಾಜರಿದ್ದರು. ದಕ್ಷಿಣ ಭಾರತದಲ್ಲಿ ತನ್ನದೇ ಆದ ಇತಿಹಾಸವನ್ನು ಹೊಂದಿರುವ ಸಾಲಿಗ್ರಾಮ ತಾಲೂಕಿನ ಚುಂಚನಕಟ್ಟೆಯ ಶ್ರೀ ರಾಮದೇವರ ಬ್ರಹ್ಮರಥೋತ್ಸವವು ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಜರುಗಿತು. ಶ್ರೀರಾಮ ದೇವಾಲಯದಿಂದ ಉತ್ಸವ ಮೂರ್ತಿಗಳಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅವುಗಳನ್ನು ಮೆರವಣಿಗೆಯಲ್ಲಿ ಶಾಸಕ ಡಿ ರವಿಶಂಕರ್ ಅವರ ನೇತೃತ್ವದಲ್ಲಿ ವೇದಘೋಷಗಳೊಂದಿಗೆ ಲಕ್ಷಾಂತರ ಮಂದಿಯ ಸಮ್ಮುಖದಲ್ಲಿ ರಥಕ್ಕೆ ತಂದು ಪ್ರತಿಷ್ಠಾಪನೆ ಮಾಡಲಾಯಿತು. ಆದಿಚುಂಚನಗಿರಿ ಮೈಸೂರು ಶಾಖಾ ಮಠದ ಸೋಮನಾಥೇಶ್ವರ ಸ್ವಾಮೀಜಿ, ಸೋಮನಾಥ ಸ್ವಾಮೀಜಿ, ಗಾವಡಗೆರೆ ಜಂಗಮದೇವರ ಮಠದ ನಟರಾಜ, ಶ್ರೀ ಬೆಟ್ಟದಪುರದ ವಿರುಕ್ತ ಮಠದ ಚನ್ನಬಸವ ದೇಶಿಕೇಂದ್ರ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಶಾಸಕ ಡಿ ರವಿಶಂಕರ್ ಮತ್ತು ಜಿಲ್ಲಾ ಸಹಕಾರ ಬ್ಯಾಂಕಿನ ಅಧ್ಯಕ್ಷ ದೊಡ್ಡಸ್ವಾಮಿಗೌಡ ಅವರು ಜಂಟಿಯಾಗಿ ಚಾಲನೆ ನೀಡಿದರು. ನಂತರ ಇಲ್ಲಿ ನೆರೆದಿದ್ದ ಶ್ರೀರಾಮನ ಭಕ್ತರು ದೇವರಿಗೆ ಜೈಕಾರ ಕೂಗಿ ರಥವನ್ನು ದೇವಾಲಯದ ಸುತ್ತ ಶ್ರೀರಾಮನ ಪಾದಕ್ಕೆ ಗೋವಿಂದ ಜೈ ಶ್ರೀರಾಮ್ ಎಂದು ಭಕ್ತಿ ಘೋಷಣೆಯೊಂದಿಗೆ ಒಂದು ಸುತ್ತು ಎಳೆದಾಗ ಈ ಅಭೂತಪೂರ್ವ ದೃಶ್ಯವನ್ನು ಕಣ್ತುಂಬಿಕೊಂಡ ಭಕ್ತಸಾಗರ ಭಾವಪರವಶವಾಯಿತು. ರಥವು ದೇವಾಲಯದ ಸುತ್ತ ಸುತ್ತುವಾಗ ರಾಜ್ಯದ ನಾನಾ ಭಾಗಗಳಿಂದ ಆಗಮಿಸಿದ್ದ ಮತ್ತು ಸ್ಥಳೀಯ ಭಕ್ತಗಣ ದೇವರಿಗೆ ಬಾಳೆಹಣ್ಣು, ಧವನ ಎಸೆದು ತಮ್ಮ ಭಕ್ತಿಭಾವ ಸಮರ್ಪಿಸಿದರು. ನವವಧುವರರು ಭಾಗವಹಿಸಿದ್ದು ಅಲ್ಲದೆ ಭಕ್ತಾದಿಗಳು ಸರತಿ ಸಾಲಿನಲ್ಲಿ ನಿಂತು ಸೀತಾ ಸಮೇತ ಶ್ರೀರಾಮ ಮತ್ತು ಲಕ್ಷ್ಮಣ ದೇವರ ದರ್ಶನ ಪಡೆದರು. ರಥೋತ್ಸವಕ್ಕೆ ಆಗಮಿಸಿದ್ದ ಕೆಲವರು ದೇವಾಲಯದ ಆವರಣದಲ್ಲಿ ಅಡುಗೆ ಮಾಡಿ ಭಕ್ತರಿಗೆ ಉಣಬಡಿಸಿ ತಮ್ಮ ಹರಕೆ ತೀರಿಸಿದರು. ಇದರ ಜೊತೆಗೆ ಬಸವನ ವೃತ್ತದಿಂದ ಶ್ರೀರಾಮ ದೇವಾಲಯದವರೆಗೆ ರಸ್ತೆಯ ಎರಡೂ ಬದಿಯಲ್ಲಿ ಹಾಕಿರುವ ಸಿಹಿ ತಿಂಡಿ ಮತ್ತು ವಿವಿಧ ಆಟಿಕೆ ಅಂಗಡಿಗಳು ಮನಸೆಳೆದವು. ಎಲ್ಲ ಜನರು, ಬಹಳಷ್ಟು ಜನರು ಇದಕ್ಕೆ ಸಹಕಾರವನ್ನು ಮಾಡಿದರೆ, ದಾನಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಸಹಕಾರವನ್ನು ಮಾಡಿದರೆ. ಮೊನ್ನೆ ನಡೆದಂಥ ಶ್ರೀರಾಮನ ಕಲ್ಯಾಣೋತ್ಸವದ ಒಂದು ಕಾರ್ಯಕ್ರಮದಲ್ಲೂ ಕೂಡ ದಾನಿಗಳು ಬಂದು ಒಂದು ವಿಶಿಷ್ಟವಾದಂಥ ರೀತಿಯಲ್ಲಿ ಅವತ್ತು ಪೂಜೆ ಪುರಸ್ಕಾರಗಳನ್ನು ಮಾಡಿ ಅವತ್ತು ಕೂಡ ಸಾಕಷ್ಟು ಜನ, ಸುಮಾರು 2,000ಕ್ಕೂ ಕೂಡ ಅಧಿಕ ಜನ ರಾತ್ರಿ 10:30 ಆದರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಒಂದು ಉತ್ತಮ ಕಾರ್ಯಕ್ರಮವನ್ನಾಗಿ ಮಾಡಿದ್ದಾರೆ. ಇದು ದಿನದಿಂದ ದಿನಕ್ಕೆ ಜನಸ್ತೋಮ ಜಾಸ್ತಿ ಆಗ್ತಾ ಇದೆ. ಎಲ್ಲರೂ ಕೂಡ ಬಂದು ಬಹಳ ಅತ್ಯಂತ ಪ್ರೀತಿಯಿಂದ ಶ್ರೀರಾಮನಲ್ಲಿ ಹರಕೆಯನ್ನು ಒಪ್ಪಿಸಿ ಆ ಶ್ರೀರಾಮನ ಆಶೀರ್ವಾದವನ್ನು ಪಡೆದಿರ್ತಕ್ಕಂಥದ್ದನ್ನ ನೋಡಿದ್ರೆ ನಿಜಕ್ಕೂ ಕೂಡ ನಾವು ಬಹಳಷ್ಟು ಹರ್ಷವಾಗ್ತದೆ. ಆ ನಿಟ್ಟಿನಲ್ಲಿ ಸಮಸ್ತ ಜನತೆಗೆ ಒಂದು ಉತ್ತಮವಾದ ರೀತಿಯಲ್ಲಿ ನಾನು ಈ ಕ್ಷೇತ್ರದ ಒಂದು ಶಾಸಕನಾಗಿ, ನಿಮ್ಮೆಲ್ಲರ ಸೇವಕನಾಗಿ ನನಗೆ ಅತ್ಯಂತ ಆತ್ಮ ತೃಪ್ತಿ. ರಥೋತ್ಸವದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ, ಹಾಡ್ಯ ಮಾಜಿ ಸದಸ್ಯ ಚಂದ್ರಶೇಖರ್, ಮಹದೇವಸ್ವಾಮಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಉದಯ್ ಶಂಕರ್, ಎಂಎಸ್ ಮಹದೇವ್, ಟೌನ್ ಅಧ್ಯಕ್ಷ ಪ್ರಭಾಕರ್, ಅಧಿಕಾರಿಗಳು ಸೇರಿದಂತೆ ಲಕ್ಷಾಂತರ ಮಂದಿ ಮತ್ತಿತರರು ಹಾಜರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಅಪಾಯಕಾರಿ ಕಾಡಾನೆ ಸೆರೆ, ಕೇವಲ 100 ಗಂಟೆಯಲ್ಲಿ ಯಶಸ್ವಿ ಕಾರ್ಯಾಚರಣೆ, ಡಿಎಫ್ಒ ಸೌರಭ್ ಕುಮಾರ್ ಮಾಹಿತಿ. ರೈತರ ಸಮಸ್ಯೆಯನ್ನು ಶೀಘ್ರ ಪರಿಹರಿಸಿ, ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಒತ್ತಾಯ, ಜಿಲ್ಲಾಧಿಕಾರಿ ಕಚೇರಿ ಎದುರು ಧರಣಿ ಕೂತ ರೈತ ಸಂಘ. ಚನ್ನಕೇಶವ ದೇಗುಲದ ಸಂಪ್ರದಾಯ ಆಚರಣೆ, ಬಿಳಿ ಮೊಲದ ಕಿವಿಗೆ ಚಿನ್ನದ ಮೂಗುತಿ, ಪೌರಾಣಿಕ ವಾಡಿಕೆಯಂತೆ ನಡೆದ ಸಂಭ್ರಮ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.